ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ವಿವೇಕ ಚೂಡಾಮಣಿ ತರಗತಿಗೆ ಆಧಾರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ವಿವೇಕ ಚೂಡಾಮಣಿಯ 24ನೇ ಉಪನ್ಯಾಸದಲ್ಲಿ ಇದ್ದೀವಿ ನಾವು. ಕಳೆದ ತರಗತಿಯಲ್ಲಿ 1-2 ಪ್ರಶ್ನೆಗಳನ್ನು ನೋಡಿದ್ದೀವಿ. ಮುಂದುವರಿತಾ ಹಿಂದಿನ ಪ್ರಶ್ನೆ, ಕಳೆದ ಬಾರಿ ಮ್ಯಾನುಫ್ಯಾಕ್ಚರರ್, ಡಿಸ್ಟ್ರಿಬ್ಯೂಟರ್, ಡೀಲರು ಅದರ ಬಗ್ಗೆ ಕೊನೆ ಪ್ರಶ್ನೆ ಆಗಿತ್ತು. ಮುಂದಿನ ಪ್ರಶ್ನೆ, ಕಲ್ಯಾಣಿ, ಈ ಶರೀರದಲ್ಲಿ ಯಾವ ಕೋಶ ನಾನು ಅಂತ ಹೇಳುತ್ತೆ? ಯಾತಕ್ಕದ ಹಾಗೆ ಹೇಳುತ್ತೆ? ಅದರಿಂದ ಏನು ಪರಿಣಾಮ ಆಗುತ್ತೆ? ಶರೀರದ ವಿಜ್ಞಾನಮಯ ಕೋಶ ನಾನು ಅಂತ ಹೇಳುತ್ತೆ. ಕರೆಕ್ಟ್. ಏನ್ ಮೇಡಮ್, ಇನ್ನೊಂದ್ಸತಿ ಹೇಳಿ ಕ್ವಶನ್. ಕರೆಕ್ಟ್. ಯಾವ ಕೋಶ ನಾನು ಅಂತ ಹೇಳುತ್ತೆ? ವಿಜ್ಞಾನಮಯ ಕೋಶ ನಾನು ಅಂತ ಹೇಳುತ್ತೆ. ಇನ್ನು ಮುಂದಕ್ಕೆ ಏನೋ ಕೇಳಿದಿಲ್ಲ. ಅದೇ ಯಾಕೆ ಅಂದ್ರೆ ಬೇರೆ ಕೋಶಗಳು ಯಾವ್ದ್ಯಾವ್ದು ಇದೆ ಅದ್ಯಾವು ಹೇಳಲ್ಲ, ಇದು ಮಾತ್ರ ಯಾಕೆ ಹೇಳುತ್ತೆ ಅಂದ್ರೆ ಅದಕ್ಕೆ ಈ ನಾನುಗೆ ಅಹಂಕಾರ ಅಂತ ಹೇಳ್ತಾರೆ. ವಿಜ್ಞಾನಮಯ ಕೋಶಕ್ಕೆ ತನ್ನಕ್ಕಿಂತ ಮೇಲೆ ಆನಂದಮಯ ಕೋಶ ಇದೆ ಅಂತ ಅದು ಗೊತ್ತಿಲ್ಲ. ನಾನು ಯಜಮಾನ ಅಂತ ಅದು ತಿಳ್ಕೊಳ್ಳುತ್ತೆ. ನಿಜವಾಗ್ಲೂ ನಾವು ನಾನು ಅಂತ ಹೇಳುವ ಶಬ್ದ ನಮ್ ಒಳಗಡೆ ಇರುವ ಆತ್ಮನ ಬಗ್ಗೆ ಅಂತ ನಾವು ಉಪಯೋಗಿಸ್ತೀವಿ. ಆದ್ರೆ ವಿಜ್ಞಾನಮಯ ಕೋಶ ನಾನು ಆತ್ಮ ಅಂತ ಹೇಳು. ಆ ನಾನು ಶಬ್ದವನ್ನು ತನಗುಪಯೋಗಿಸ್ಕೊಳ್ಳುತ್ತೆ ಆ ಕೋಶ. ಅದಕ್ಕೆ ಅಹಂಕಾರ. ಈಗ ಹೇಳೋದ್ರಿಂದ ಏನ್ ತೊಂದ್ರೆ ಆಗುತ್ತಾ? ಏನಾಗುತ್ತೆ? ಅದಕ್ಕೆ ಅಹಂಕಾರ ಅಂತಾನೆ ಹೇಳ್ತಾರೆ. ಅದೇ ಈಗ ನಾನು ತಿಂದಿದ್ದೀನಿ ಅಂದ್ರೆ ಅದು ದೇಹ ತಿನ್ನೋದು. ವಿಜ್ಞಾನಮಯ ಕೋಶ ನಾನು ಅಹಂಕಾರದ ಒಟ್ಟಿಗೆ ಸೇರಿಸ್ಕೊಳ್ಳುತ್ತೆ. ಅದಕ್ಕೆ ದೇಹ ನಾನು ಅಂತ ಹೇಳುತ್ತೆ. ದೇಹ ನಾನು ಅಂದ್ರೆ ಕರ್ತ ನಾನು ಆಗುತ್ತೆ. ಕರ್ತ ನಾನು ಆದ್ರೆ ಕರ್ಮ ಫಲ ನಮಗೆ ಬರುತ್ತೆ. ವಿಜ್ಞಾನಮಯ ಕೋಶದ ಬುದ್ಧಿ ನಾನು ದುಃಖ ಪಡ್ತಾ ಇದ್ದೀನಿ ಅಂತ ಹೇಳುತ್ತೆ. ನಾನು ಅಂದ್ರೆ ಆತ್ಮ ದುಃಖ ಪಡ್ತಾ ಇದೆ ಅಂತ ಅದು ಹೇಳುತ್ತೆ. ನಾನು ಶಬ್ದದ ನಿಜವಾದದ್ದು ತಿಳಿಯದೆ ಹೋದ್ರೆ ಬುದ್ಧಿಯಲ್ಲಿ ಅದು ಅಪಾರ್ಥ ಆಗುತ್ತೆ. ಕರೆಕ್ಟ್. ಹೀಗೆ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ ಮೂರನ್ನು ಕೂಡ ಆತ್ಮನ ಮೇಲೆ ಅದು ಆರೋಪ ಮಾಡುತ್ತೆ. ಆತ್ಮ ಅನ್ನೋದನ್ನ ತನ್ನದಾಗಿಸ್ಕೊಂಡು ಅದರಿಂದ ಏನಾಗುತ್ತೆ? ಸಂಸಾರ ಬಂಧನಕ್ಕೆ ಕಾರಣ ಆಗುತ್ತೆ. ಇದು ಈ ಒಂದು ಅಜ್ಞಾನದಿಂದ, ಈ ತಪ್ಪು ತಿಳುವಳಿಕೆಯಿಂದ ಆತ್ಮನ ನಾನುವನ್ನ ಇದು ತಾನು ತಗೊಂಡ್ಬಿಟ್ಟು ನಾನು ಅಂತ ಸೇರಿಸ್ಕೊಳ್ಳೋದಲ್ದೇನೆ ಅದನ್ನ ದೇಹ, ಮನಸ್ಸು, ಬುದ್ಧಿಗೂ ಲಿಂಕ್ ಮಾಡಿಬಿಟ್ಟು ಇಲ್ಲದೆ ಇರೋ ಅವಾಂತರ ಮಾಡಿಕೊಂಡು ಸಂಸಾರ ಬಂಧನಕ್ಕೆ ಕಾರಣ. ಸರಿ.
ರುಜಿತಾ, ನೀವೇನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಸರಿಯಾಗಿ ಹೇಳಿದ್ದಾರೆ, ನೀವು ಬೇಕಾದ್ರೆ ಒಂದ್ಸರ್ತಿ ಹೇಳ್ಬೋದು. ಅದೇ ನಾವು ಬುದ್ಧಿ ನಾನು ಅಂತ ಹಾಕ್ತಿವಿ, ಇದು ಅಜ್ಞಾನ ಆಗುತ್ತೆ. ಕರೆಕ್ಟ್. ಅದು ದುಃಖಕ್ಕೆ ಕಾರಣ ಆಗುತ್ತೆ. ಅದೇ ನೀವು ಹೇಳಿದಂಗೆ ಸಂಸಾರ ಬಂಧನಕ್ಕೂ ಕಾರಣ ಆಗುತ್ತೆ. ಆತ್ಮ ಚೈತನ್ಯದಿಂದ ತನಗೆ ಬೆಳಗು ಬಂದಿದೆ ಅಂತ ಬುದ್ಧಿಗೆ ಗೊತ್ತಿರಲ್ಲ. ಎಲೆಕ್ಟ್ರಿಸಿಟಿ ಇದ್ರೆ ಬಲ್ಬ್ ಉರಿಯುತ್ತೆ, ತಾನು ಎಲೆಕ್ಟ್ರಿಸಿಟಿ ಮೂಲಕ ಬೆಳಗ್ತಾ ಇದ್ದೀನಿ ಅಂತ ಬಲ್ಬ್ಗೆ ಗೊತ್ತಾಗಲ್ಲ. ಅದೇ ರೀತಿ ತಾನೇ ಬೆಳಗ್ತಾ ಇದ್ದೀನಿ ಅಂತ ಆ ಕೋಶ ತಿಳ್ಕೊಳುತ್ತೆ. ಕರೆಕ್ಟ್, ಸರಿಯಾಗಿ ನೋಡಿ. ಬಲ್ಬನ್ ನೋಡಿದಾಗ ಮಾತ್ರ ನಮ್ಗೆ ಅಯ್ಯೋ ಎಷ್ಟು ಫೂಲಿಶ್ ಅಲ್ವಾ ಇದು, ಹೀಗೆ ತಿಳ್ಕೊಂಡಿದ್ಯಲ್ಲ, ಯಾರು ಇದಕ್ಕೆ ತಲೆ ಇದೆಯಾ ಅಂತ ಅನ್ಕೋತೀವಿ. ಆದ್ರೆ ನಾವು ಮಾಡೋದೇ ಕೆಲಸ ಇಷ್ಟೆಲ್ಲಾ ಕೇಳಿದ್ರು ಮಾಡಿದ್ರು ತಿರ್ಗಾ ಅದೇ ಜಾಡಲ್ಲೇ ಹೋಗ್ತಾನೆ ಇರ್ತೀವಿ. ಅದು ತಾನೇ ಆತ್ಮ ಅಂತ ತಿಳ್ಕೊಂಡಿರೋದ್ರಿಂದ ಆವರ್ಸ್ಕೊಂಡಿರತ್ತಲ್ಲ ಅಲ್ವಾ? ಹೇಳಿ ಹೇಳಿ ಮೇಡಮ್, ಹೇಳಿ ಕಲ್ಯಾಣ. ಅದು ತಾನೇ ಎಲ್ಲ ಚೈತನ್ಯ ಅಂತ ತಿಳ್ಕೊಂಡಿರೋದ್ರಿಂದ ಆತ್ಮನ ಮರೆಯುತ್ತೆ. ಅದು ಆತ್ಮನಿಂದ ತಾನು ಬೆಳಗ್ತಾ ಇದ್ದೀನಿ ಅಂತ ಅದಕ್ಕೆ ಗೊತ್ತಿರಲ್ಲ. ಅಂದ್ರೆ ಮೇಡಮ್ ಇವಾಗ ನಾನು ಆ ಶುದ್ಧ ಅರಿವು ಅಂತ ತಿಳ್ಕೊಬೇಕು ಅಂದ್ರೆ ಬುದ್ಧಿ ಮತ್ತೆ ಚಿದಾಭಾಸಕ್ಕೆ ಆ ಜ್ಞಾನ ಕೊಡ್ಬೇಕು ನಾವು ಅಲ್ವಾ? ಈಗ ಬುದ್ಧಿ ಅಂದ್ರೆ ಅದು ವಿಜ್ಞಾನಮಯ ಕೋಶ ಅಂತ ಹೇಳ್ಬೋದು ಅಲ್ವಾ? ಸೊ ನಾವು ಆ ವಿಜ್ಞಾನಮಯ ಕೋಶದಲ್ಲಿ ಇರುವಂತಹ ಅಜ್ಞಾನ ಏನಿದೆ ಅದನ್ನ ತೆಗೆದು ಹಾಕೋದಿಕ್ಕೆ ನಾವು ಈ ಜ್ಞಾನ ಮಹಾವಾಕ್ಯಗಳ ಮುಖಾಂತರ ವಿಚಾರ ಮಾಡೋ ಮುಖಾಂತರ, ಯಾಕೆಂದ್ರೆ ಬುದ್ಧಿ ಬರ್ಬೇಕು, ನಮ್ ಬುದ್ಧಿ ಜ್ಞಾನ ಹೋಗ್ಬೇಕು ಅಂದ್ರೆ ವಿಚಾರನೇ ಮೇನ್ ಅಲ್ವಾ? ವಿಚಾರದಿಂದನೇ. ಸೊ ನಾವು ಪದೇ ಪದೇ ಅದಕ್ಕೆ ಹೇಳೋದು ಆತ್ಮವಿಚಾರ ಅಂತ ಹೇಳೋದು. ಪದೇ ಪದೇ ವಿಚಾರ ಮಾಡಿ ಮಾಡಿ ಈಗ ಉಪದೇಶ ವಾಕ್ಯಗಳಲ್ಲಿ ಹೇಳ್ತಾರಲ್ಲ, ಅಂದ್ರೆ ಮನನ ವಾಕ್ಯ, ಉಪದೇಶ ವಾಕ್ಯ, ಇದು ಅಭ್ಯಾಸ ವಾಕ್ಯ ಅಂತ. ಸೊ ಅಭ್ಯಾಸ, ಬಟ್ ಅದ್ ಎಷ್ಟುವರೆಗೂ ಅಭ್ಯಾಸ ಮಾಡ್ಬೇಕು ಅಂತಂದ್ರೆ ಈ ಕ್ಲಾರಿಟಿ ಬರ್ಬೇಕು. ಈ ಎಲೆಕ್ಟ್ರಿಸಿಟಿನೇ ನಾನು, ಬಲ್ಬ್ ನಾನಲ್ಲ ಅನ್ನೋ ಹೆಂಗೆ ಕ್ಲಾರಿಟಿ ಬರುತ್ತೋ ಹಾಗೆ ಬರೋವರೆಗೂ ಮಾಡ್ಬೇಕು. ಅದು ನಮ್ಗೆ ಗೊತ್ತಾಗತ್ತಲ್ವಾ ಮೇಡಮ್? ಖಂಡಿತ. ಅದಕ್ಕೆ ಋಷಿ ವಿವೇಕದಲ್ಲಿ ಹೇಳ್ತಾರೆ ಎಲ್ಲಿವರೆಗೂ ಮಾಡ್ಬೇಕು ಅಂದ್ರೆ ಆಜೀವ ಪರ್ಯಂತ ಮಾಡ್ಬೇಕು ಅಂತ ಬರುತ್ತದೆ. ಅಯ್ಯಪ್ಪ, ಆಜೀವ ಪರ್ಯಂತ ಅಂದ್ರೆ ನಾವ್ ಇರೋವರೆಗೂ ಮಾಡ್ಬೇಕಾ ಅಂತ ಪ್ರಶ್ನೆ ಬಂದ್ರೆ, ನಾನು ಜೀವ ಅಂತ ಭಾವನೆ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಮಾಡ್ಬೇಕು ಅಂತ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಗುರುಜಿ. ಓ ಸೂಪರ್. ನಾನೇ ದೀಪ ಆಗ್ಬೇಕು. ನಾನ್ ದೀಪ ಅಲ್ಲ ಅನ್ಕೊಳ್ಳೋದಲ್ಲ, ನಾನೇ ದೀಪ ಅಂತ ನನ್ನನ್ನ ದೀಪನಾಗಿ ನೋಡ್ಕೊಂಡಾಗ ಅವಾಗೆಲ್ಲ ಮುಗಿಯತ್ತೆ. ಮಹಾವಾಕ್ಯಗಳು ಎಲ್ಲ ಜ್ಞಾನದ ಮೂಲ, ಜ್ಞಾನದ ಇದೆ ಅಲ್ವಾ ಮೇಡಮ್? ಚೆನ್ನಾಗಿದೆ ಮಹಾವಾಕ್ಯಗಳ ಅರ್ಥ, ತುಂಬಾ ಚೆನ್ನಾಗಿದೆ. ಉಪನಿಷತ್ತು ಪೂರ್ತಿ ಜ್ಞಾನನೇ. ವೇದಗಳಲ್ಲಿ ಎಲ್ಲಾ ರೀತಿಯ ಜ್ಞಾನಗಳು ಇದೆ, ಅಪರಾ ವಿದ್ಯೆನೂ ಇದೆ, ಪರಾವಿದ್ಯೆನೂ ಇದೆ. ಟೋಟಲ್ ವೇದಗಳಲ್ಲಿ ಕರ್ಮಕಾಂಡ ಎಲ್ಲವೂ, ಜ್ಞಾನಕಾಂಡ, ಉಪಾಸನಾ ಕಾಂಡ ಎಲ್ಲವೂ ಇದೆ. ಅದರಲ್ಲಿ ಉಪನಿಷತ್ತು ಬರೀ ಜ್ಞಾನಕಾಂಡ ಅಂದ್ರೆ ಅದರ ಸಂಗ್ರಹ ರೂಪ. ಜ್ಞಾನ ಏನಿದೆ ಅದನ್ನ ಸಂಗ್ರಹವಾಗಿ ಹೇಳುವಂಥದ್ದು ಉಪನಿಷತ್ತು. ಆ ಉಪನಿಷತ್ತಲ್ಲಿ ಈ ಮಹಾವಾಕ್ಯಗಳು ಚಿಕ್ಕ ಚಿಕ್ಕದಾಗಿ ಬರ್ತದೆ. ಅದನ್ನ ಮಹಾವಾಕ್ಯಗಳಲ್ಲಿ ಹೇಳೋದೆಲ್ಲ ಜ್ಞಾನನೇ. 4 ವಾಕ್ಯಗಳಲ್ಲಿ ಅದೇ ತುಂಬಿದೆ. ಬರೀ 4 ವಾಕ್ಯ ಅಲ್ಲ, ನಮಗ್ 4 ವಾಕ್ಯ ತಗೊಂಡಿದ್ದಾರೆ, ನಮ್ಗೆ 4 ವಾಕ್ಯ ಅದೇ 4 ವಾಕ್ಯನೇ ಎಲ್ಲ ತುಂಬಾ ಜನ ಹೇಳೋದು. ಹೌದು, ಬೇರೆ ಅಷ್ಟು ಬಂದಿಲ್ಲ ಆಚೆ. ತುಂಬಾ ಓದ್ಕೊಳಕ್ಕೂ ಆಗಲ್ಲ ನೋಡಿ, ಮನುಷ್ಯನ ಕೆಪಾಸಿಟಿ ತುಂಬಾ ಇರಲ್ಲ. ಹಾಗಾಗಿ ಮೇನ್ ಆಗಿ 4 ಆರಿಸ್ಕೊಂಡು ಅದನ್ನ ಫಸ್ಟ್ ತಿಳ್ಕೊಂಡ್ರೆ
ದಟ್ ಈಸ್ ಸಫಿಷಿಯಂಟ್. ಉಳಿದಿದ್ದು ಅದನ್ನೇ ಅದೇ. ಹೇಳುತ್ತೆ, ಅದು ಬೇರೆ ಬೇರೆ ಏನ್ ಹೇಳಲ್ಲ. ಆದ್ರಿಂದ ಅಟ್ಲೀಸ್ಟ್ 4 ವಾಕ್ಯನಾದ್ರೂ ನೀವು ಒಂದ್ ಸ್ವಲ್ಪ ಮನನ ಮಾಡ್ಕೊಂಡು ತಿಳ್ಕೊಳ್ಳಿ. ಇವಾಗ ದೊಡ್ಡ ದೊಡ್ಡ ಪಾಂಡಿತ್ಯ ಇರುವಂಥವ್ರು ಬೇಕಾದಷ್ಟು ಸ್ಟಡಿ ಮಾಡ್ತಾರೆ, ಅವ್ರು ಮಾಡದೆ ಏನಿಲ್ಲ, ಇನ್ನು ಬೇಕಾದಷ್ಟು ಓದ್ಕೊಂಡು ಹೋಗ್ತಾರೆ. ಈಗ ಶಂಕರಾಚಾರ್ಯರು ಅಂಥವ್ರೆಲ್ಲ ಎಲ್ಲದಕ್ಕೂ ಭಾಷ್ಯವನ್ನೇ ಬರೆದಿರೋ ಅಂಥವ್ರು, ಅವ್ರಿಗೆ ಜ್ಞಾನ. ಆದ್ರೆ ಅವ್ರುಗಳು ನಮಗೋಸ್ಕರ, ನಮ್ಮಂಥ ಸಾಮಾನ್ಯರಿಗೋಸ್ಕರ ಒಂದು 4 ಆಯ್ದುಬಿಟ್ಟು ಇದನ್ನು ತಿಳ್ಕೊಳಿಪ್ಪ, ತಿಳ್ಕೊಂಡ್ರೆ ನಿಮ್ಗೆ ಒಂದು ಅಟ್ಲೀಸ್ಟ್ ಒಂದು ರೂಪುರೇಖೆ ಗೊತ್ತಾಗುತ್ತೆ ಅದ್ರದ್ದು. ಇದೆಲ್ಲ ಒಂದು ಹೇಳ್ತಾರಲ್ಲ ಏನು ಕೈಮರ ಇದ್ದಂಗೆ ಅಂತ ಎಲ್ಲ ತೋರ್ಸತ್ತೆ, ಏನೇನ್ ಮಾಡ್ಬೇಕು ಅಂತ ಹಾಕಿ ಇಟ್ಟಿದ್ದಾರೆ ಎಲ್ಲದಕ್ಕೂ. ಒಂದು ಧರ್ಮ ಮಾರ್ಗದಲ್ಲಿ ಹೇಗ್ ನಡಿಬೇಕು, 2 ತರನೂ ಬರುತ್ತೆ. ಧರ್ಮ ಬರುತ್ತೆ, ಧರ್ಮ ಬಿಟ್ಬಿಟ್ಟು ನೀ ಜ್ಞಾನಕ್ಕೆ ಹೋಗೋಕ್ಕೆ ಧರ್ಮ ಫಸ್ಟ್ ಎಲ್ಲ ಸರಿಯಾಗಿ ಪಾಲನೆ ಮಾಡಿದ್ರೆ ಜ್ಞಾನಕ್ಕೆ ಹೋಗುತ್ತೆ. ಅದಕ್ಕೆ ಹೇಳ್ತಾರಲ್ಲ ಪಂಚಯಜ್ಞಗಳು ಮಾಡಬೇಕು, ಎಲ್ಲ ಮಾಡಿ ಆ ಕರ್ಮ ಫಲನ ಪೂರ್ಣವಾಗಿ ತ್ಯಾಗ ಮಾಡಿದಾಗ ಜ್ಞಾನ ಬರುತ್ತೆ. ಅದಕ್ಕೆ ಶ್ರವಣ ಮನನ ನಿಧಿಧ್ಯಾಸ ಅಂತೂ ಫಸ್ಟು ವಿವೇಕ ವೈರಾಗ್ಯ ಬೇಕು. ನಾವು ಸಾಧನಾ ಚತುಷ್ಟಯಗಳನ್ನ, ಅದನ್ನ ಷಟ್ ಸಂಪತ್ತಿಗಳನ್ನ ನಾವು ಗಳಿಸ್ಬೇಕು. ಗಳಿಸಿದಾಗ ಮುಮುಕ್ಷತ್ವಕ್ಕೆ ಎಂಟ್ರೆನ್ಸ್ ಗೇಟು ಬರ್ತೀವಿ, ಅಲ್ಲಿ ಗೇಟ್ ಹತ್ರ ಬರ್ತೀವಿ ನಾವು. ಅವಾಗ ನಮಗೆ ಗುರುಗಳು ಸಿಕ್ಕಿ ನಮ್ಮನ್ನ ಕರ್ಕೊಂಡು ಹೋಗಿ ಮುಂದಕ್ಕೆ ಅವರು ದಾರಿ ತೋರಿಸ್ತಾರೆ, ಹಿಂಗೋಗಪ್ಪ ಅಲ್ಲಿ ಸಿಗತ್ತೆ, ಎಲ್ಲ ಮಾಡುತ್ತೆ ಅಂತ ಹೇಳಿ ಪೂರ್ಣವಾಗಿ ಹೇಳ್ತಾರೆ. ಅದೇ ಕೊನೆ ಹಂತದ ಪ್ರಯತ್ನ ನಮ್ಮದು ಮಾತ್ರ ಆಗಿದೆ. ನಮ್ಮ ಪ್ರಯತ್ನದಲ್ಲಿ ಅದು ಮುಂದಿರೋ ಅಂಥದ್ದು. ನಾವು ಇವಾಗೆಲ್ಲ ಜ್ಞಾನ ಪಡ್ಕೋತಾ ಇದೀವಿ, ಎಷ್ಟು ಮಾತು ಹೇಳ್ತಾ ಇದ್ದೀವಿ, ಅದೇ ಸಂಪೂರ್ಣವಾಗಿ ಒಳಗಡೆ ಇಳ್ದಿದ್ಯಾ ಅನ್ನೋಂಥದ್ದು ನಮ್ಮನ್ನ ನಾವೇ ಮಾಡ್ಕೋತಾ ಇದ್ದೀವಿ. ಪುರುಷ ಪ್ರಯತ್ನ ಬೇಕಲ್ವಾ ಮೇಡಮ್ ಇದಕ್ಕೆ? ಅಥವಾ ಪ್ರಾರಬ್ಧ ಅಂತಾನೆ ನಾವು ನಂಬ್ಕೊಂಡು ಇದ್ ಮಾಡಕ್ಕಾಗಲ್ಲ ಅಲ್ವಾ? ಪುರುಷ ಪ್ರಯತ್ನನೂ ಬೇಕು. ಪುರುಷ ಪ್ರಯತ್ನ ಮಾಡಿ ಫೈನಲಿ ರೀಚ್ ಆದಾಗ ಪುರುಷ ಪ್ರಯತ್ನ ಅನ್ನೋದು ಏನೂ ಇಲ್ಲ ಅಂತ ಅವಾಗ ಗೊತ್ತಾಗತ್ತೆ. ಯಾಕೆಂದ್ರೆ ಇವನು ಈ ಪುರುಷನೇ ಇವನೇ ವ್ಯಕ್ತಿನೇ ಸುಳ್ಳಲ್ಲ, ಇವನು ಅವನೇನ್ ಪ್ರಯತ್ನ ಮಾಡೋದು ಅಂತ ಆಮೇಲೆ. ಬಟ್ ಹಾಗಂತ ಹೇಳಿ ಈಗೇನು ಮಾಡದೆ ಹೋದ್ರು ಅದು ಆಗಲ್ಲ. ನೀರಲ್ಲಿ ಬಿದ್ಮೇಲೆ ಆ ನೀರಲ್ಲಿ ಈಜ್ಲೇಬೇಕು ನಾವು. ಹೌದೌದು, ಕರೆಕ್ಟ್. ನಾವು ಹಿಂದೆ ನಮ್ಮ ಯಾವ್ದೋ ಹಿಂದೆ ಜನ್ಮದಲ್ಲಿ ನಾವು ನಮ್ಗೆ ಆ ಡಿಸೈರ್ಸ್ ಇದ್ದಿದ್ರಿಂದ ಕಾರಣ ಶರೀರ ತಗೊಂಡು ಅದು ಫುಲ್ ಡಿಸಾಲ್ವ್ ಆಗಿದ್ರೆ ನಾವು ಮತ್ತೆ ಬರ್ತಾ ಇರ್ಲಿಲ್ಲ. ಕಾರಣ ಶರೀರ ನಮ್ಗೆ ಇನ್ನೂ ಇಚ್ಛೆಗಳು ಇದ್ದಿದ್ರಿಂದ ನಾವ್ ಈ ಶರೀರ ತಗೊಂಡಿರ್ತೀವಿ. ಸೊ ಹಾಗಾಗಿ ಶರೀರ ಭಾವನೆ ಇದೇ ಇರುತ್ತೆ. ಸೊ ಹಾಗಾಗಿ ನಾವು ಪ್ರಯತ್ನ ಅನ್ನೋದು ಮಾಡ್ಲೇಬೇಕು. ಎಲ್ಲಿವರೆಗೂ ಅಂದ್ರೆ ಅದೇ ನೀವ್ ಹೇಳ್ದಂಗೆ ಆಜೀವ ಪರ್ಯಂತ. ಆಜೀವ ಪರ್ಯಂತ. ಆಜೀವ ಪರ್ಯಂತನೂ ಮಾಡ್ಬೇಕಾಗಿಲ್ಲ ಅನ್ಸುತ್ತೆ, ಅದು ನಾವು ತಿಳ್ಕೋಬೇಕಷ್ಟೇ ಅಲ್ವಾ, ತಿಳ್ಕೊಳ್ಳೋವರೆಗೂ. ಅದೇ ಇವಾಗ ಆಜೀವ ಪರ್ಯಂತ ಅಂದ್ರೆ ಮೇನ್ ಅರ್ಥ ಏನು, ನಮ್ಮ ಜೀವ ಇರೋವರ್ಗುನು, ಈ ಲೈಫ್ ಎಂಡ್ ಆಗೋವರ್ಗುನು ಅಂತ ಸ್ಥೂಲವಾದ ಅರ್ಥ. ಅಂದ್ರೆ ನಾವು ಕೊನೆ ಗಳಿಗೆ ತನಕನೂ ಮಾಡ್ತಾನೆ ಇರ್ಬೇಕು ಅಂತ. ಆದ್ರೆ ಗುರೂಜಿ ಹೇಳೋದು ಅದು ಆ ಥರ ಅಲ್ಲ ಅರ್ಥ. ನಾನು ಅಂತ ಎಲ್ಲಿವರೆಗೂ ನನ್ಗನ್ನಿಸ್ತಾ ಇರುತ್ತೋ ಅಲ್ಲಿವರೆಗೂ ಮಾಡ್ಬೇಕು. ಇವಾಗ ನಾನು ಒಂದ್ ಹಂತದಲ್ಲಿ, ಇವಾಗ ಗುರೂಜಿ ಫಾರ್ ಎಕ್ಸಾಂಪಲ್, ಗುರೂಜಿ ಜೀವನವಾಗಿರೋರು, ಅವ್ರೇನು ಇನ್ನೇನು ಮಾಡೋ ಅಷ್ಟ ಏನಿಲ್ಲ, ಗೊತ್ತಾಗೋದಿಲ್ಲ. ಹಾಗಾಗಿ ಇನ್ನು ಮತ್ತೇನು ಶ್ರವಣ ಮನನ ನಿಧಿಧ್ಯಾಸ ಏನು ಮಾಡ್ಬೇಕಾಗಿಲ್ಲ. ಹಾಗೆ ಅಂದ್ರೆ ಜೀವ ಅನ್ನೋ ಭಾವನೆ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಅನ್ನೋ ಅರ್ಥ ತಗೋಬೇಕು. ಅಲ್ಲಿ ಆಜೀವ ಪರ್ಯಂತ ಅಂದ್ರೆ ನನ್ನ ಉಸಿರಿರೋವರೆಗೂ ಅಂತ ಅಲ್ಲ. ಹೇಳಿದರು ದೃಗ್ದೃಶ್ಯ ವಿವೇಕದಲ್ಲಿದೆ, ಹೇಳಿದ್ದಾರೆ. ಮುಂದಿನ ಪ್ರಶ್ನೆ. ಪುರುಷ ವಿವೇಕನ ನಾವ್ ಎಷ್ಟ್ ಸಲಿ ಓದ್ತೀವಿ, ಎಷ್ಟು ಸಲಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಡ್ತೀವಿ, ಹಿಂಗೆಲ್ಲ ಅದು ಅದ್ರೊಳಗೆ ಇರತ್ತೆ ಅಷ್ಟೇ, ಬಿಟ್ಟು ಬೇರೆ ಇಲ್ಲ. ಅಷ್ಟು ಚೆನ್ನಾಗಿ ಅದು ಅರ್ಥ ಆಗ್ಬಿಟ್ರೆ ಇನ್ ಮುಂದಕ್ಕೆ ನೀವ್ ಏನ್ ಕೇಳಿದ್ರು ಉತ್ತರ ಹೇಳಕ್ ಸಾಧ್ಯ ಆಗತ್ತೆ.
ಮೇಡಮ್ ಅಂತೂ ನಮ್ಮನ್ನ ಅದನ್ನ ಇಳಿಸ್ಬಿಟ್ಟಿದ್ದಾರೆ ಹಂಗೇನೆ ಅದನ್ನ. ಅಷ್ಟು ಚೆನ್ನಾಗಿ ನೀವು ಗುರೂಜಿ ನಮ್ದೇನಿಲ್ಲ, ಗುರೂಜಿ ಅಷ್ಟು ಚೆನ್ನಾಗಿ ಮಾಡಿದಾರೆ ಅದನ್ನ, ಬಹಳ ಚೆನ್ನಾಗಿ. ಗುರುಜಿ ಮಾಡಿದ್ದನು ನೀವು ಮತ್ತೆ ನಮ್ಮನ್ನ ತಯಾರು ಮಾಡ್ಬೇಕಲ್ಲ. ಗುರುಜಿ ಈ ಹೇಳಿದ್ದು ಕ್ಲಾಸ್ ಇಂದ ನಮ್ಗೆ ತುಂಬಾ ಚೆನ್ನಾಗ್ ಅರ್ಥ ಆಯ್ತು. ಮನನ ಕ್ಲಾಸ್ ಇಂದ AVSC ಗುರುಜಿ ಹೇಳಿದ್ದು ಅರ್ಥ ಆಯ್ತು. ಆವಾಗ ಒಂದು ಅವ್ರು ಹೇಳಿದ ಒಂದು 2 hours ಅಷ್ಟೇ, ಅದು ಆಮೇಲೆ ಮರ್ತು ಬಿಡ್ತೇವೆ. ಈ AVSC ಕ್ಲಾಸ್ ಮೂಲಕ ನಾವು ಮನನ ಮಾಡಕ್ಕಾಗಿ ಅಂತ ಅದಕ್ಕೆ ಆ ಉದ್ದೇಶದಿಂದಲೇ ಅವರು ಸುಮ್ಮನೆ ಕೇಳಿದ್ರೆ ಆಗೋದಿಲ್ಲ, ನೀವು ಮನನ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತು, ನಮ್ಮ ಕೆಪಾಸಿಟಿಗಳು ಏನು ಅನ್ನೋದು ಗೊತ್ತು ಅವ್ರಿಗೆ. ಶ್ರವಣ ಮಾತ್ರ ಮುಕ್ತಿಗೆ ಆಗೋದಿಲ್ಲ, ಹಂಗಾಗಿ ನಾನೆಲ್ಲ ರೆಡಿ ಮಾಡ್ಕೊಡ್ತೀನಿ, ಹಿಂಗೆ ನನ್ನ ವಿಡಿಯೋಸ್ನ ಕೇಳ್ಕೊಂಡು ತಿರ್ಗಾ ಚರ್ಚೆ ಮಾಡ್ರಿ ನೀವು, ಅವಾಗ ಇನ್ನೂ ಸ್ವಲ್ಪ ಶಾರ್ಪ್ ಆಗ್ತೀರಾ ಅಂತ ಮಾಡಿದಾರೆ ಪಾಪ. AVSC ಮೂಲಕ ಸ್ವಲ್ಪ ಎಲ್ಲ ತಿಳ್ಕೊಳಕ್ಕೆ ಅವಕಾಶ ಸಿಕ್ಕಿದೆ ಅಷ್ಟೇ. ಮುಂದಿನ ಪ್ರಶ್ನೆ ಕಲ್ಯಾಣಿ ಮೇಡಮ್, ಇದೆಯಲ್ಲ ದೃಕ್ದೃಶ್ಯ ವಿವೇಕ ಹಳೆ ನೋಟ್ಸ್ ಇದೆಯಲ್ಲ, ತೆಗೀರಿ ನೀವು. ಅದ್ ಅವಾಗ ಗ್ಲಾನ್ಸ್ ಮಾಡ್ತಾ ಇರಿ ತೆಗೆದು. ಅದೇ ಅವಾಗ ಅಯ್ಯೋ ಇದನ್ನೇ ಹೇಳ್ತಾ ಇದ್ದೀವಲ್ಲ, ಇವಾಗ್ಲೂ ನಾವು ಅದೇ ಮತ್ತೆ ಹೇಳ್ತಾ ಇದ್ದಿಲ್ಲ, ಆಲ್ರೆಡಿ 2 ವರ್ಷದಿಂದೇನೋ ಇದೇ ಡಿಸ್ಕಸ್ ಮಾಡಿದ್ವಿ ಅಂತ ಗೊತ್ತಾಯ್ತು. ಆತರ ಹೇಳೋದ್ರಿಂದ ನಮ್ಗೆ ಇಷ್ಟ ಮಾತ್ರ ತಲೆ ಒಳಗೆ ಹೋಗಿದೆ ಅಷ್ಟೇ. ಅದೇ ಪದೇ ಅದೇ ಕೇಳಿ ಕಾಂತಿ ಒಂದ್ಸರಿ ಕೇಳಿದ್ರು, ಆಯ್ತಲ್ಲ ಮೇಡಮ್ ಇವಾಗ ಇದೇ ತಾನೇ ಹೇಳೋದಿನ್ ಮತ್ತೆ ಬೇರೆ ಬೇರೆ ಟೆಕ್ಸ್ಟ್ಗಳನ್ನ ಯಾಕೆ ಓದ್ಬೇಕು, ಸಾಕಲ್ಲ ಅಂತ. ಸಾಕು ಅಂತ ನಿಮ್ಗೆ ಅನ್ಸಿದ್ರೆ ಸಾಕು, ಆದ್ರೆ ಅಲ್ಲಿ ನಿಲ್ಲಕ್ ಆಗ್ತಾ ಇದೆಯಾ? ಇಲ್ಲ. ನಿಲ್ಲಕ್ ಆಗ್ತಿದ್ಯೋ? ಅದ್ರಲ್ಲೇನೆ ಟೆಕ್ಸ್ಟೇನೋ ಚೆನ್ನಾಗಿದೆ, ಅರ್ಥ ಆಯ್ತು, ಅದ್ರಲ್ಲಿ ನಿಲ್ಲಕ್ ಆಗ್ತಿಲ್ವೇ? ಹಾಗಾಗಿ ನಿರಂತರವಾಗಿ ಮಾಡ್ತಾ ಹೋಗ್ಬೇಕು. ಮುಂದಿನ ಪ್ರಶ್ನೆ ರಜಿತಾ. ಶ್ರೀಮಂತ ಹಾಗೂ ಆಳುಗಳ ಉದಾಹರಣೆ ಮೂಲಕ ಆತ್ಮ, ಬುದ್ಧಿ ಮತ್ತು ದೇಹ ಮನಸ್ಸುಗಳ ಅಂಗಾಂಗಗಳ ಬಗ್ಗೆ ವಿವರಿಸಿ. ಇದು ಉದಾಹರಣೆ ಇಲ್ಲಿ ಗುರುಜಿ ಒಬ್ಬ ಶ್ರೀಮಂತ ಇರ್ತಾನೆ, ಬಹಳ ದೊಡ್ಡ ಮನೆ, ಅಲ್ಲಿ ಆಳು ಕಾಳುಗಳು ಎಲ್ಲ ಇರ್ತಾರೆ. ಸೊ ಅವನಿಗೆ ವಿದೇಶಕ್ಕೆ ಹೋಗುವಂತ ಆಪರ್ಚುನಿಟಿ ಸಿಗತ್ತೆ. ಆಗ ಆ ಮುಖ್ಯ ಮೇನ್ ಲೀಡರ್ ಯಾರಿರ್ತಾರೋ ಆ ಸೇವಕರಲ್ಲಿ ಅವನಿಗೆ ಇನ್ಚಾರ್ಜ್ ಕೊಟ್ಬಿಟ್ಟು, ನೋಡಪ್ಪ ನನ್ ಬರೋದು ಇಷ್ಟ ದಿನ ಆಗತ್ತೆ, ಅಲ್ಲಿವರೆಗೂ ನೀನೇ ಎಲ್ಲ ಮ್ಯಾನೇಜ್ ಮಾಡ್ಕೊ ಅಂತ ಹೇಳ್ಬಿಟ್ಟು ಹೊರಡ್ತಾನೆ. ಆಗ ಆ ಮುಖ್ಯ ಸೇವಕಂಗೆ ಅದೇ ಇದು ಹೇಳ್ತಾರಲ್ಲ, ಎಲ್ಲಾ ಯಜಮಾನಕ್ಕೆ ಅವನ್ಗೆ ಲೀಡರ್ ಇದು ಸ್ವತಂತ್ರ ಕೊಟ್ಟಾದ್ಮೇಲೆ ಅವನು ತಾನೇ ಎಲ್ಲಾ ಯಜಮಾನ ಅನ್ನೋ ತರ, ಯಜಮಾನ ಯೂಸ್ ಮಾಡ್ತಿದ್ದ ಚೇರ್ ಮೇಲೆ ಇವನ್ ಕೂತ್ಕೊಳ್ಳೋದು, ಅವನ್ ಮಲಗ್ತಾ ಇದ್ದಿದ್ ಜಾಗದಲ್ಲೇ ಇವನ್ ಮಲ್ಗೋದು, ಆತರ ಎಲ್ಲ ಮಾಡಿ ತಾನೇ ಆ ಮನೆ ಯಜಮಾನ ಅನ್ನೋ ತರ ಬಿಹೇವ್ ಮಾಡ್ತಾ ಇದ್ದ ಅಂತ ಹೇಳ್ತಾರೆ. ಸೊ ಎಲ್ಲಾ ಸಂಪತ್ತು, ಅವನ ಕಾರು ಇವನ್ ಉಪಯೋಗಿಸೋದು, ಆಮೇಲೆ ಅವನ್ ಮಂಚ ಅವಂದು ಎಲ್ಲ ಉಪಯೋಗಿಸಿ ಆ ಮುಖ್ಯ ಸೇವಕ ಆ ಯಜಮಾನನನ್ನ ನಾವು ಇಲ್ಲಿ ಆತ್ಮಕ್ಕೆ ಹೋಲಿಸಿದ್ರೆ, ಯಾರು ಆ ಯಜಮಾನ ವಿದೇಶಕ್ಕೆ ಹೋದ್ನೋ ಅವನನ್ನ ಆತ್ಮಕ್ಕೆ ಹೋಲಿಸಿದಾಗ ಈ ಮುಖ್ಯ ಸೇವಕನನ್ನ ಬುದ್ಧಿಗೆ ಹೋಲಿಸ್ತಾರೆ. ಉಳಿದ ಎಲ್ಲಾ ಸೇವಕರನ್ನ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಪ್ರಾಣ ಮತ್ ಮನಸ್ಸು ಇದಕ್ಕೆಲ್ಲ ಹೋಲಿಸ್ತಾರೆ. ಸೊ ಆ ಉಳಿದ ಎಲ್ಲಾ ಸೇವಕರು ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಈ ಮುಖ್ಯ ಸೇವಕನ ಮಾತು ಕೇಳತ್ತೆ. ಆ ಮುಖ್ಯ ಸೇವಕ ತಾನೇ ಯಜಮಾನ ಅನ್ಕೊಂಡು, ಅಂದ್ರೆ ಬುದ್ಧಿ ನಾನೇ ಯಜಮಾನ ಅಂತ ಅನ್ಕೊಂಡು ತಾನೇ ಎಲ್ಲಾ ಕೆಲ್ಸಗಳನ್ನು ಮಾಡ್ತಾ ಇರ್ತಾನೆ. ಅಂದ್ರೆ ಇವಾಗ ನಾವ್ ಹೇಳ್ತೀವಲ್ವಾ, ಏನಾದ್ರು ಒಂದು ಪ್ರಾಜೆಕ್ಟ್ ಅಥವಾ ಚೆನ್ನಾಗ್ ಮಾಡಿದ್ರೆ, ನಾನೇ ಮಾಡಿದ್ದು ನೋಡ್ರಿ ಎಷ್ಟ್ ಚೆನ್ನಾಗಿದೆ ಅಂತ ಹೇಳ್ತೀವಿ. ಅಂದ್ರೆ ಅವಾಗ ನಮ್ಗೆ ಇದನ್ನ ಮಾಡಿಸ್ತಾ ಇರೋದು, ಈ ಮಾಡಕ್ ಬುದ್ಧಿ ಕೊಟ್ಟಿರೋದು ಅವನು ಭಗವಂತ ಪರಬ್ರಹ್ಮ, ನಂದೇನಿದೆ ಅಲ್ಲಿ, ನಾನ್ ಸುಮ್ನೆ ನಾಟಕ ಮಾಡ್ತಾ ಇರೋದಷ್ಟೇ, ಅವನೇ ಈ ಬುದ್ಧಿ ಕೊಟ್ಟಿರೋದು ಅನ್ನೋ ಜ್ಞಾನನೇ ಇರಲ್ಲ. ಅದು ಹೆಂಗೆ ಮುಖ್ಯ ಸೇವಕನಿಗೆ ಹೆಂಗೆ ಈ ಅಧಿಕಾರ ಕೊಟ್ಟ ಮಾತ್ರಕ್ಕೆ ಎಲ್ಲಾ ಅವನೇ ಮಾಡ್ತಾ ಇರೋದು ಅನ್ನೋದು ಹೆಂಗ್ ಬರುತ್ತೋ, ಅದೇ ತರ ಈ ಜೀವಾತ್ಮನಿಗೆ ಅಂದ್ರೆ ಬುದ್ಧಿ ಮತ್ತೆ ಚಿದಾಭಾಸ, ಆ ಜೀವಾತ್ಮನಿಗೆ
ತಾನೇ ಎಲ್ಲ ಮಾಡ್ತಾ ಇರೋದು ಅನ್ನೋ ಭಾವನೆ ಇರತ್ತೆ. ಸೊ ಹೀಗಾಗಿ ಯಜಮಾನ ಬಂದ ಕೂಡ್ಲೆ ಅಂದ್ರೆ ನಾವು ಆತ್ಮವಿಚಾರ ಮಾಡ್ಕೊಂಡು ಓ ಇಲ್ಲ 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 ನಾನೆಲ್ಲ ಮಾಡ್ತಾ ಇರೋದು ಅವನು ಅಂತ ಅರಿವು ಮಾಡ್ಕೊಂಡಾಗ ಹೇಗೆ ನಮಗೆ ಅರ್ಥ ಆಗಿ ತಣ್ಣಗಾಗೋಗ್ಬಿಡ್ತೀವೋ ಕರೆಕ್ಟ್ ಭಗವಂತನೆಲ್ಲ ಮಾಡಿಸ್ತಾ ಇರೋದು ನಾನಲ್ಲ ಅಂತ ನಾವು ತಣ್ಣಗಾಗ್ತೀವಿ, ಆಗ ಬಗ್ತೀವಿ. ಅದೇ ತರ ಈ ಯಜಮಾನ ವಾಪಸ್ ಬರ್ತಾ ಇದ್ದಾನೆ ಅಂತ ಫೋನ್ ಗೀನ್ ಬಂದ್ರೆ ಆವಾಗ ಇವನ್ ಮನ್ಸ್ ತಣ್ಣಗಾಗೋಗತ್ತೆ. ಆಗ ಅವನು ನೆನಪಾಗತ್ತೆ, ಓ ನಾನ್ ಇಲ್ಲಿ ಸೇವಕ ಅಷ್ಟೇ, ಯಜಮಾನ ಬರ್ತಾ ಇದ್ದಾನೆ ಅನ್ನೋ ಒಂದು ಭಯ ಬಂದ್ಬಿಡುತ್ತೆ ಅವನ್ಗೆ. ಅದೇ ತರ ನಾವುನು ಕೂಡ ಆತ್ಮ ವಿಚಾರ ಮಾಡಿ ಪರಬ್ರಹ್ಮನ ಸ್ವರೂಪ, ನಿಜವಾದ ಸ್ವರೂಪ ಅರಿತಾಗ ನಮಗೆ ಈ ತಪ್ಪು ಕಲ್ಪನೆಗಳೆಲ್ಲ ಹೋಗಿ ನಾವು ಅಹಂಕಾರ ಎಲ್ಲ ಕಡಿಮೆ ಆಗಿ ನಾವು ನಂದೇನು ಇಲ್ಲ. ಆಗ ನಾವು ಈ ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ ಅನ್ನೋ ಒಂದು ವಾಕ್ಯವನ್ನ ಅರ್ಥ ಮಾಡ್ಕೊಂಡು ಆ ಸ್ಥಿತಿಯಲ್ಲಿ ನೆಲೆಸೋದಕ್ಕೆ ಸಹಾಯ ಆಗತ್ತೆ. ಅಷ್ಟೇ ಅಲ್ಲ ಮೇಡಮ್? ಮುಂದಿನ ಪ್ರಶ್ನೆ ಉಮಾ ಅವ್ರಿಗೆ. ಮದುವೆ ಮನೆಯಲ್ಲಿ ಉಂಟು ಮಜಾ ಮಾಡಲು ಬಂದವರ ಕಥೆ ಮೂಲಕ ಅಹಂಕಾರವನ್ನು ವಿವರಿಸಿ. ಮದುವೆ ಮನೆಯದು ನಾವು ತುಂಬ ಚೆನ್ನಾಗಿರುತ್ತೆ ಅದು, ಒಂದು ಮದುವೆ ಮನೆಯಲ್ಲಿ. ಸೊ ಇಲ್ಲಿ ಏನಾಗುತ್ತೆ, ಒಬ್ಬ ಬಂದು ಸೇರ್ಕೋತಾನೆ, ಅವನೇನು ಮಾಡ್ತಾನೆ, ಈ ಕಡೆ ಹೋಗೋರಿಗೆಲ್ಲ ನಾನು ಗಂಡಿನವ್ರ ಕಡೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೆಣ್ಣಿನವ್ರ ಹತ್ರ ಹೇಳ್ಕೊಂಡು ಓಡಾಡ್ತಾ ಇರ್ತಾನೆ. ಹೆಣ್ಣಿನವ್ರ ಹತ್ರ ಗಂಡಿನವ್ರ ಕಡೆಯವರು ಅಂತ ಓಡಾಡ್ಕೊಂಡು ಇಬ್ರು ಏನು ಚೆನ್ನಾಗಿ ಕನ್ವಿನ್ಸ್ ಮಾಡಿಕೊಂಡು ಎಲ್ಲ ಕಡೆ ಇರ್ತಾರೆ. ಆಮೇಲೆ ಸಡನ್ ಆಗಿ ಒಂದ್ಸರಿ ಕೇಳ್ತಾರೆ ಗಂಡಿನವರು, ಯಾರು ಇವನು ಇಷ್ಟು ಚೆನ್ನಾಗಿ ಎಲ್ಲ ಕಡೆ, ಆ್ಯಕ್ಚುಲಿ ಅದು ಕಳ್ಳನ್ಗಿದ್ದಿದ್ದು ಉದಾಹರಣೆ ಅದು. ಅವನು ಕಳ್ಳ ಈ ಥರ ಮಾಡ್ತಾ ಇರ್ತಾನೆ, ಬಂದು ಆ ಕಡೆ ಈ ಕಡೆ ಎಲ್ಲ ಸೇರಿ ಕೊನೆಗೆ ಎಲ್ಲರೂ ನಂಬಿಸ್ಬಿಟ್ಟಿರೋದೆಲ್ಲ ಎತ್ಕೊಂಡು ಓಡೋದಿರ್ತಾನೆ ಅದು. ಸೊ ಇದನ್ನ ಅವನಿಗೂ ಬೇಕಾದ್ರೆ ಹೋಲಿಸ್ಬೋದು ನಾವು ಅದನ್ನ. ಎಲ್ಲ ಕೇಳಿದಾಗ ಯಾರ ಕಡೆಯವ್ರು ಏನು ಅಂತಂದಾಗ ಅವ್ರು ನಿಮ್ಮ ಕಡೆಯವ್ರಾ ಅಂತ ಕೇಳ್ತಾರೆ. ಇಲ್ವಲ್ಲ ನಮ್ಮ ಕಡೆಯವನಲ್ಲ ಅಂತ. ಗಂಡಿನವ್ರು ಹೇಳ್ತಾರೆ, ಹೆಣ್ಣಿನವರು ನಮ್ಮ ಕಡೆಯವರಲ್ಲ ಅಂತ. ಸೊ ಎಲ್ಲ ನೋಡೋ ಅಷ್ಟೊತ್ತಿಗೆ ಇದು ಓಡೋಗ್ಬಿಡತ್ತೆ. ಇದು ತುಂಬ ಚೆನ್ನಾಗಿರೋ ಉದಾಹರಣೆ. ಒಬ್ಬ ಆಗುಂತಕ ನಂದೇಂದ್ರೆ ನಾವು ಆ ಬುದ್ಧಿ ಏನಾಗುತ್ತೆ, ಆ ಕಡೆ ಈ ಕಡೆ ಎರಡು ಕಡೆನೂ ಅಹಂಕಾರ ಓಡಾಡ್ತಾ ಇರುತ್ತೆ. ಅಹಂಕಾರ ಏನು ಮಾಡುತ್ತೆ, ಈ ಕಡೆ ಸೇರ್ಕೊಳ್ಳುತ್ತೆ, ಬುದ್ಧಿ ಸೇರ್ಕೊಂಡು ಅದು ನಾನು ಆತ್ಮ ಅಂತ ಹೇಳ್ಕೊಂಡು ದೇಹ ಮನಸ್ಸಿಗೆ ಸೇರ್ಕೊಂಡು ನಾನು ಅದನ್ನ ಅಂತ ಹೇಳಿ ಕರ್ತಾ ಹೋಗ್ತಾ ಇರ್ತಾರೆ. ಈ ಕಡೆ ಬರುತ್ತೆ ನಾನೇ ಆತ್ಮ ಅಂತ ಹೇಳಿ ಅಲ್ಲೂ ಓಡಾಡ್ತಾ ಇರುತ್ತೆ. ಸೊ ಈ ಎರಡೂ ಸೇರ್ಕೊಂಡು ಏನಾಗುತ್ತೆ, ಈ ಪ್ರಕೃತಿ ಕರ್ತಾ ಭೋಗ್ತಾ ಅಂತ ಹೇಳಿ ಎಲ್ಲವೂ ದೇಹ ನಾನು ಅಂತೆಲ್ಲ ಹೇಳ್ಕೊಂಡು ಆಗ್ತಾ ಕೂತ್ಕೊಳ್ತಾ ಇರುತ್ತೆ. ಯಾವಾಗ ಇದನ್ನ ನಾವು ಅದನ್ನ ಏನ್ ಮಾಡ್ಬೇಕಾದ್ರೆ ಇವಾಗ ನಾವು ಚಿಂತನೆ ಮಾಡ್ಬೇಕಾಗಿರೋದು ಏನು, ಹೇಗಾಯ್ತು ಈ ಶರೀರ ಬಂತು, ನಾವು ಇದನ್ನ ಯೋಚನೆ ಮಾಡಿದಾಗ ಸರಿಯಾಗಿ ಯಾವ್ದಾದ್ರ ಜ್ಞಾನಕ್ಕೆ ಬಂದಾಗ ನಾವು ಯಾವ ರೀತಿ ಬಂತು ಅಂತ ಯೋಚನೆ ಮಾಡಿದಾಗ ಈ ಶರೀರ ಹೇಗ್ ಬಂತು, ಶರೀರ ಬಂತು ಪಂಚಭೂತಗಳಿಂದ ಬಂತಿದ್ದು, ಆ ತತ್ವಗಳಿಂದ ಸೇರಿ ಬಂದು ಮನಸ್ಸು ಬುದ್ಧಿ ಎಲ್ಲ ಅಹಂಕಾರ ಆಗಿದೆ ಅನ್ನೋ ಒಂದು ಬರ್ತೀವಿ. ಇದು ಏನು ಯಾವ್ದಿಂದ ಬರುತ್ತೆ, ಶರೀರ ತಮೋ ಗುಣದಿಂದ ಬರುತ್ತೆ. ಸೊ ಇದಕ್ಕೆ ಇನ್ನೂ ಒಂದು ಉದಾಹರಣೆ ಕೊಡ್ತಾರೆ, ಒಂದು ಅಪಾರ್ಟ್ಮೆಂಟ್ ಉದಾಹರಣೆ ಕೊಡ್ತಾರೆ. ಸೊ ನಾವು ಇಲ್ಲೇ ಈಗ ನಾವು ಒಂದು ಫಸ್ಟ್ ಫ್ಲೋರಲ್ಲಿ ಏನೋ ಇದ್ದೀವಿ, ಕೆಳಗಡೆ ಬೇರೆ ಇದೆ, ಪಕ್ಕದಲ್ಲಿ ಬೇರೆ ಇದೆ, ಆ ಕಡೆ ಬೇರೆ ಇದೆ, ಈ ಕಡೆ ಬೇರೆ ಇದೆ, ಎಲ್ಲವೂ ಬೇರೆ ಇದ್ಮೇಲೆ ಹಾಗಾದ್ರೆ ಇಲ್ಲಿ ನಂದು ಏನಿದೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಇದಕ್ಕೆ ಇನ್ನೊಂದು ಉದಾಹರಣೆ ಹೇಳ್ತಾರೆ. ಈಗ ನಮ್ದು ಒಂದು ಜಾಗ ಇದೆ, ಇದನ್ನ ಸುಮ್ಮನೆ ಈ ಮನೆನೇ ಉದಾಹರಣೆ ತಗೊಂಡು ನನ್ನ ಪಕ್ಕದ ಮನೆ ಯಾರೋ ಇದ್ದಾರೆ, ಎಲ್ಲರೂ ಒಬ್ರು ಇದ್ದಾರೆ. ಆದ್ರೆ ಈ ಮನೆ ಏನಾದ್ರು ಹೇಳತ್ತಾ, ಇದು ನಾನು ಅಂತ ಏನಾದ್ರು ಹೇಳಕ್ ಬರತ್ತಾ? ಮನೆ ಏನು ಹೇಳಲ್ಲ. ಇಲ್ಲಿ ಯಾರು ಹೇಳ್ಕೊತಾ ಇರೋದು, ಈ ಮಧ್ಯವರ್ತಿ ಹೇಳ್ಕೊಂಡು ನಾನು ಅಲ್ದಿದು ನಂದಿದು ಅದು ಅಂತೆಲ್ಲ ಹೇಳ್ತಾರೆ ಅಷ್ಟೇ ಹೊರ್ತು ಆ ಮನೆ ಯಾವ್ದಕ್ಕೂ ಏನು ಹೇಳಲ್ಲ. ಅಥವಾ ಒಂದು ಜಮೀನೇ ತಗೊಂಡ್ರೆ ಆ ಜಮೀನ್ ಏನಾದ್ರು ಹೇಳತ್ತಾ, ನಾನು ನನ್ನ ಜಮೀನ್ ಅಂತ ಹೇಳತ್ತಾ? ಹಾಗೆ ಆತ್ಮ ಯಾವಾಗ್ಲೂ ಸ್ಥಿರವಾಗಿರುತ್ತೆ, ಅದು ಏನು ಹೇಳಲ್ಲ. ಇಲ್ಲಿ ಯಾವುದು ಉಪಾಧಿಗಳಾಗಿ ಇಟ್ಕೊಂಡಿದೀವೋ ಅವುಗಳನ್ನು ಸೇರಿಸ್ಕೊಂಡು ಅಹಂಕಾರ ಬುದ್ಧಿ ಎಲ್ಲ ಸೇರ್ಕೊಂಡು ನಂದು ಅಂತ ಹೇಳಿ ನಾನು ನನ್ನದು ಅಂತ ಒಂದು ಅಜ್ಞಾನದಲ್ಲಿ ಏನಾಗ್ತಾ ಇದೆ,
ಇವೆಲ್ಲ ಕ್ರಿಯೆಗಳು ನಡೀತಾ ಇದೆ. ಇದ್ರೊಳಗೆ ಜೀವನನ ನಾವು ಮಾಡ್ತಾ ಇದ್ದೀವಿ ನಾವು ಇವಾಗ. ಅಂದ್ರೆ ಇನ್ನು ಮುಂದೆ ಹೋದ್ರೆ ಈ ವಿಜ್ಞಾನಮಯ ಅಂತಂದ್ರೆ ನಾವು ಅದೇನು ಬೇರೆ ಸ್ಪೆಷಲ್ ಅಂತಲ್ಲ, ಅದು ಒಂದು ವೃತ್ತಿ, ಅದು ಒಂದು ಥಾಟ್ ಅಂತ ಹೇಳ್ತಾರೆ ವೃತ್ತಿ. ಅದು ಜ್ಞಾನಕ್ಕೆ, ಆ ಥಾಟ್ ಏನಾಗಿದೆ ಜ್ಞಾನಕ್ಕೆ ಒಂದು ಕಾರಣ ಆಗ್ತಾ ಇದೆ. ಅಂದ್ರೆ ಎರಡು ತರನು ಹೇಳ್ಬೋದು, ಅದನ್ನ ಯಾವ ರೀತಿ ಬೇಕಾದ್ರೂ ನಾವು ಉಪಯೋಗಿಸ್ಬೇಕು. ಅದಕ್ಕೇನು ಹೇಳ್ತಾರೆ, ಜ್ಞಾನ ಕ್ರಿಯಾವಾನ್ ಅಂತ ಒಂದು ಇದಿದೆ. ಅವಾಗ ಏನಾಗುತ್ತೆ, ನಾನು ಕರ್ತ ನಾನು ಭೋಕ್ತ ಅಂತ ಹೇಳ್ಕೊಂಡು ಏನಾಗುತ್ತೆ, ಕ್ರಿಯೆ ಜೊತೆ ಸೇರ್ಕೊಂಡಾಗ ಅದು ಬುದ್ಧಿ ಆಗ್ತಾ ಇದೆ ಅಂತ ಹೇಳಿ. ಹಾಗಾಗಿ ಅದನ್ನ ಅಲ್ಲದೇನು ಅದೇನ್ ಮಾಡ್ತಾ ಇದೆ, ಸೇರ್ಕೊಂಡು ದೇಹ ಬುದ್ಧಿ ಮನಸ್ಸು ಎಲ್ಲವೂ ನಾನು ಅಂತಾನೆ ತಪ್ಪು ತಿಳ್ಕೊಳತ್ತೆ, ಸೇರ್ಕೊಳತ್ತೆ. ದೇಹ ಸೇರ್ಕೊಳತ್ತೆ, ಕರ್ತ ಅನ್ನತ್ತೆ, ಮನಸ್ಸು ಸೇರ್ಕೊಳತ್ತೆ, ಭೋಕ್ತ ಅನ್ನತ್ತೆ. ಇನ್ನು ತನ್ನ ಬುದ್ಧಿ ತಂದಿದೆ ಆಗಲಿ ತನ್ನದೊಳಗೆ ತಾನೇ ಜ್ಞಾತ್ವ ಅಂತ ಹೇಳ್ಕೊಂಡು ಎಲ್ಲ ಒಂದು ಕ್ರಿಯೆಗಳನ್ನ ಅದು ಎಷ್ಟು ಚೆನ್ನಾಗಿ ನಡೆಸತ್ತೆ ಅಂತಂದ್ರೆ ನಾವು ಇದುವರೆಗೂ ನಮಗೆ ಒಂದು ಸ್ಪಷ್ಟತೆ ಇವಾಗ ನಮ್ಗೆ ಚೆನ್ನಾಗಿ ಬಂದಿದೆ, ಹೇಗೆ ನಡೀತಾ ಇದೆ ಇವೆಲ್ಲದು ಕ್ರಿಯೆಗಳು. ನಾವು ನಮ್ಮ ಶರೀರ ಅಂದ್ರೇನು, ಮನಸ್ಸು ಅಂದ್ರೇನು, ಬುದ್ಧಿ ಅಂದ್ರೇನು, ಈ ಕೋಶಗಳು ಒಂದೊಂದನ್ನು ನಾವು ತುಂಬಾ ಸ್ಪಷ್ಟವಾಗಿ ತಿಳ್ಕೊಂಡು ಕೊನೆ ಹಂತದಲ್ಲಿ ನಾವು ಬಂದಿದ್ದೀವಿ. ವಿಜ್ಞಾನಮಯ ಕೋಶ ನಾವು ನೋಡ್ತಾ ಇದ್ದೆ ಇಷ್ಟೇ. ಆಕ್ಚುಲಿ ಆನಂದಮಯ ಕೋಶ ಅದಕ್ಕಿಂತ ಪಂಚಕೋಶಗಳಲ್ಲಿ ವಿಜ್ಞಾನಮಯ ಕೋಶದೇ ಹೆಚ್ಚಿನ ಒಂದು ಮಹತ್ವ ಒಂದು ತೋಳುವಂಥದ್ದು. ಯಾಕೆಂದ್ರೆ ಎಲ್ಲಾ ತೀರ್ಮಾನನೂ ಇವನೇ ಕೊಡುವಂಥದ್ದು, ನಿಶ್ಚಯಾತ್ಮಕ ಬುದ್ಧಿ ಅಂತ ಹೇಳಿ. ಇವನು ಎಲ್ಲಾ ತೀರ್ಮಾನ ಕೊಡೋದಂದ್ರೆ ಪ್ರತಿಯೊಂದನ್ನು ತಂದೆಯನ್ನು ಸೇರ್ಸ್ಕೊಂಡ್ಬಿಡ್ತಾ ಇದ್ದಾನು. ಆಕ್ಚುಲಿ ಅವ್ರಗಳಿಗೆಲ್ಲ ಗೊತ್ತಿಲ್ಲ, ಈಗ ದೇಹಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ತಾನು ಏನು ಅನ್ನೋದು ಈ ತರ ಈ ಒಂದು ಕ್ರಿಯೆಗಳು ಅವರಿಂದ ಆಗ್ತಾ ಇಲ್ಲ. ಈ ಬುದ್ಧಿ ಅವ್ರನ್ನ ತನ್ನ ಜೊತೆ ಸೇರಿಸ್ಕೊಂಡು ತಾನು ಮಾಡ್ಕೋತೇನೆ ಹೊರತು ದೇಹಕ್ಕೆ ತಾನೇ ತಾನು ಕರ್ತ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಮನಸ್ಸಿಗೆ ತಾನೇ ತಾನು ಭೋಕ್ತ ಅನ್ನೋದು ಸಹಿತ ಗೊತ್ತಿಲ್ಲ. ಬುದ್ಧಿ ಇವ್ರುಗಳನ್ನ ಸೇರಿಸ್ಕೊಂಡು ತನ್ನ ವೃತ್ತಿ ಜೊತೆಗೆ ಇವರುಗಳು ಮನಸ್ಸಿನ ವೃತ್ತಿಗಳನ್ನು ಸೇರಿಸ್ಕೊಂಡು ತಾನು ಕರ್ತ ಭೋಕ್ತ ಅಂತ ಹೇಳ್ಕೊಂಡು ಈ ಒಂದು ಕ್ರಿಯೆಗಳನ್ನ ಮಾಡಿ ನಮ್ಮ ಸಂಸಾರದಲ್ಲಿ ನಾವು ಬಂದಿದ್ದೀವಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇಲ್ಲಿ ಮತ್ತೆ ಚೈತನ್ಯ, ಜೀವ ಚೈತನ್ಯ ಅಂತ ಅಂದಾಗ ಬುದ್ಧಿ ಚಿದಾಭಾಸ ಸಾಕ್ಷಿ ಅಂತ ನಾವು ಹೇಳ್ತೀವಿ. ಈ ಜೀವಾತ್ಮ ಅದಕ್ಕೆ ಅಂದ್ರೆ ಅದೇ ಫಸ್ಟ್ ಅದೇ ಒಂದು ಇದು ಬುದ್ಧಿಗೆ ತಾನು ಆತ್ಮ ಅನ್ನೋದನ್ನ ಗೊತ್ತಿಲ್ಲದೆ ಇರೋ ಕಾರಣದಿಂದ ಅದು ಒಂದು ಇವೆಲ್ಲ ಕ್ರಿಯೆಗಳು ಅದು ಜೀವಾತ್ಮ ಅಂತಂದ್ರೆ ಜೀವ ಮತ್ತು ಆತ್ಮ ಸೇರಿರೋದು. ಈ ಬುದ್ಧಿ ಏನ್ ಮಾಡುತ್ತೆ, ಚಿದಾಭಾಸ ಜೊತೆ ಸೇರಿ ಜೀವ ಆಗತ್ತೆ. ಈ ಚಿದಾಭಾಸ ಏನ್ ಮಾಡುತ್ತೆ, ಬುದ್ಧಿ ಎಲ್ಲ ಆಗುವ ಬೆಳಕು ಮತ್ತು ಪ್ರತಿಫಲನ. ನಾನು ಮೊನ್ನೆನೂ ಒಂದ್ಸಲಿ ಇದೇ ತರ ಹೇಳಿದೆ, ಆ ಚಿತ್ತನ ಆಭಾಸ ನಮ್ಮನ್ನ ಹೇಗೆ ಹೇಗೆ ಕರ್ಕೊಂಡು ಹೋಗ್ತಾ ಇರತ್ತೆ ಅಂತ ಹೇಳಿ, ಆಭಾಸ ಅನ್ನೋದು ನಮ್ಮನ್ನ ತಗೊಂಡೋಗಿ ಎಲ್ಲ ಸೇರಿಸಿ ನಮ್ಮನ್ನ ಆಕ್ಚುಲಿ ಮೇಡಮ್ ಕನ್ನಡದ ನಾವು ಆಲ್ರೆಡಿ ಮಾತಾಡಿದ್ವಲ್ವ ಲಾಸ್ಟ್ ಟೈಮ್. ಇದು ಪ್ರತಿಫಲ ಅಂತ ಕನ್ನಡ ಅದು ಪ್ರತಿಯೊಂದರಲ್ಲೂ ಬರ್ತಾನೆ ಇದೆ, ತುಂಬಾ ರಿಪೀಟ್ ಆಗ್ತದೆ. ಇನ್ನೂ ಎರಡಿದೆ ಇದ್ರದ್ದು ಸ್ಟಾಕ್. ವಿಜ್ಞಾನಮಯ ಕೋಶದ್ದೇನೆ ಇನ್ನು 25, 26 ವಿಜ್ಞಾನಮಯ ಕೋಶದ್ದೇ ಇದೆ. ಆಕ್ಚುಲಿ ನಮ್ಗೆ ಪುಸ್ತಕದಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ಸ್ ಬೇರೆ ತುಂಬಾ ಚೆನ್ನಾಗಿರೋದೆಲ್ಲ ಸಿಕ್ಕಿತು. ಅದನ್ನು ಬೇಕಾದ್ರೆ ಒಂದ್ಸರಿ ನಾನು ಕಾಂತಿ ಬಂದ ಮೇಲೆ ಮಾತಾಡೋಣ ಅಂತ. ಆಕ್ಚುಲಿ ಅದ್ರೊಳಗೆ ಇನ್ನೂ ಬೇರೆ ತರದೆಲ್ಲ ಚೆನ್ನಾಗಿ ಬಂದಿದೆ. ಹೃದಯಾಕಾಶ ಅಂದ್ರೇನು, ಹೇಗೆ ಅದು ನಾವು ಹೇಳ್ತೀವಲ್ಲ ಅವೆಲ್ಲ ತಕ್ಕೊಂಡು ಏನದು, ಎಲ್ಲಿದೆ ಅದು ಆಕಾಶ ಅನ್ನೋದು, ಹೃದಯಾಕಾಶ ಅಂತ ಹೇಳ್ತೀವಲ್ಲ ಏನದು ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಅದಕ್ಕೆ. ಸೊ ಇದು ಅಷ್ಟೇ ಮೈನು ಅಷ್ಟು ಅಜ್ಞಾನ, ಬುದ್ಧಿಲೇ ಇರುವಂಥದ್ದು ಅಜ್ಞಾನ. ಅದು ಆಕ್ಚುಲಿ ಆ ಚಿದಾಭಾಸ ಚಿಜ್ಜಡಾನ ಬೇರೆ ಮಾಡೋದೇ ಅಲ್ವಾ. ಚಿದಾಭಾಸ ಪಾತ್ರ ಅದೊಂದು ಮೀಡಿಯೇಟರ್ ತರ ಅದು ಅಲ್ವಾ. ರಿಫ್ಲೆಕ್ಷನ್ ಇಂದ ಚಿದಾಭಾಸ ಅನ್ನೋದು ಒಂದು ಮೀಡಿಯೇಟರ್ ತರ, ಅದು ಇತ್ಲಾಗ ಸೇರ್ಕೊಳತ್ತೆ ಅತ್ಲಾಗೂ ಸೇರ್ಕೊಂತಾ ಇರತ್ತೆ. ಆಕ್ಚುಲಿ ಅದನ್ನ ಬೇರ್ಪಡಿಸೋದೇ ಅಲ್ವಾ ಇದು ಆಭಾಸನ. ಚಿತ್ತಲ್ಲಿರೋ ಆಭಾಸ ಅಂತ ಏನಿದೆ, ರಿಫ್ಲೆಕ್ಷನ್ ಬೇರೆ ಮಾಡ್ಬಿಟ್ರೆ ಡೈರೆಕ್ಟ್ ಆಗಿ ನಮ್ಗೆ ಬೆಳಕು ಬರ್ತದೆ ಅಲ್ವಾ. ಅವಾಗ ಎಲ್ಲವೂ ಆತ್ಮವೇ ಆಗುತ್ತೆ. ಇಲ್ಲ ಅಂದ್ರೆ ಅದು ತಿಳುವಳಿಕೆನೆ ತಾನೇ, ತಿಳುವಳಿಕೆನೆ ಬೇರ್ಪಡಿಸೋದ್ರಿಂದ ತಿಳುವಳಿಕೆ. ನಮ್ಗೆ ಆ ಜ್ಞಾನ ಬಂದ ತಕ್ಷಣ ಈ ಆಭಾಸಗಳು ಇದ್ ಮಾಡ್ತಾರ, ಇದು ನನ್ನ ರಿಫ್ಲೆಕ್ಷನ್, ನನ್ನ ನೆರಳಿನ ಹಿಡ್ಕೊಂಡು ನಾನು ಬದುಕ್ತಾ ಇದ್ದೀನಿ ನಾನು ಅಂತ ಗೊತ್ತಾದ್ರೆ
ಅವಾಗ ಆ ನೆರಳು ಇರಲ್ಲ ಅಲ್ವಾ? ಹೌದು. ಮುಂದಿನ ಪ್ರಶ್ನೆ ಶ್ರೀನಿವಾಸ ಮೂರ್ತಿ ಅವರಿಗೆ. ಬುದ್ಧಿಯಲ್ಲಿ ಇರುವ ಈ ಅಜ್ಞಾನವು ಹೋಗುವುದು ಹೇಗೆ? ಏನ್ ಮೇಡಮ್ ಕ್ವಶನ್? ಇವಾಗ ಬುದ್ಧಿಲಿ ಈ ಅಜ್ಞಾನ ಸೇರ್ಕೊಂಡಿದೆಯಲ್ಲ, ಇದು ಹೇಗೆ ಹೋಗೋದು ಹೇಗೆ? ಬುದ್ಧಿಯಲ್ಲಿರೋ ಅಜ್ಞಾನನ ಅಲ್ಲ, ಹೀಗೆ ಬುದ್ಧಿಯಲ್ಲಿ ಇರೋ ಅಜ್ಞಾನ ಹೇಗೆ ಹೋಗೋದು ಅಂತ ಹೇಳಕ್ಕೆ ಏನು ಉಳಿಸೇ ಇಲ್ವಲ್ಲ ಮೇಡಮ್. ಉಮಾ ಅವರೆಲ್ಲ ಹೇಳ್ಬಿಟ್ಟವ್ರಲ್ಲ. ಸೊ ಈಗ ಹೊಸದಾಗಿ ಏನಾದ್ರು ಹೇಳ್ಬೇಕು ಅಂದ್ರೆ ಅದು ಹೇಗೆ ಹೋಗೋದು ಅಂದ್ರೆ, ಈ ಒಂದು ಎಕ್ಸಾಂಪಲ್ಸ್ ಕೊಟ್ರಲ್ಲ, ಈಗ ಅಪಾರ್ಟ್ಮೆಂಟ್ ಓನರು ಆಕ್ಚುಲಿ ಯಾವುದು ನಂದಲ್ಲ ಅಂತ ನೀವು ಮೇಡಮ್ ಹೇಳಿದ್ರಲ್ಲ, ಎಡಗಡೆ ಗೋಡೆ ಬಲಗಡೆ ಗೋಡೆ ಕೆಳಗೆ ಮೇಲೆ ಎಲ್ಲವೂ ಬೇರೆ ಬೇರೆ ಇದೆ. ಆದರೆ ನಾನು ಎಲ್ಲ ನಂದೇ ಅಂತ ಹೇಳ್ಕೊಂಡು ಮೆರಿತಾ ಇದ್ದೀನಿ. ಯಾಕೆಂದ್ರೆ ಇದು ನನ್ನ ಇದಕ್ಕೆ ಆ ವಿವೇಕಕ್ಕೆ ಬಂದಿಲ್ಲ. ಅದು ನಾನೇ ದೇಹ ಮನಸ್ಸು ಬುದ್ಧಿ ಅನ್ನೋ ಒಂದು ಭ್ರಾಂತಿಯಿಂದ ಹೇಳ್ತಾ ಇದ್ದೀನಿ. ಇದು ಹೋಗ್ಬೇಕಾದ್ರೆ ಗುರುಗಳು ಹೇಳಿದ್ದಾರೆ, ಈ ಒಂದು ಆತ್ಮನನ್ನ ಪಡೆಯಬೇಕಾದ್ರೆ ಒಂದು ಪುಣ್ಯ ಫಲದಿಂದ ಸಿಗುತ್ತೆ, ಪ್ಲಸ್ ಈಶ್ವರ ಕೃಪೆ ಮತ್ತು ಗುರುವಿನ ಒಂದು ಪ್ರಾಪ್ತಿಗಾಗಿ ಗುರುವಿನ ಒಂದು ಕರುಣೆ ಇದ್ರೆ ಆ ಒಂದು ಮುಖಾಂತರ ಜ್ಞಾನ ಬರುತ್ತೆ. ಆ ಜ್ಞಾನ ಬಂದಾಗ ದೇಹಾತ್ಮ ಭಾವ ಹೋಗಿ ಈ ಅಜ್ಞಾನ ಹೋಗುತ್ತದೆ. ಅಲ್ಲಿಯವರೆಗೂ ಈ ಮನುಷ್ಯನಿಗೆ ಬಂಧನದಲ್ಲಿರೋದು ಗ್ಯಾರಂಟಿ. ಅದಕ್ಕೆ ನಾನು ತಪ್ಪು ಮಾಡ್ತಾ ಇದ್ದೀನಿ ಇದು ಅಂತ ಅನ್ಸೋದೇ ಇಲ್ಲ. ಯಾಕೆಂದ್ರೆ ಅದೇ ಎಲ್ಲ ಟೇಕ್ ಓವರ್ ತಗೊಂಡ್ಬಿಡುತ್ತೆ, ಮಾಸ್ಟರ್ ಅಂತ ಹೇಳ್ಬೇಕು ಅಲ್ವಾ. ಸೊ ಏಕೆಂದ್ರೆ ಅದರ ಈ ಒಂದು ಯಜಮಾನ ಬಂದ ತಕ್ಷಣ ಈ ಸರ್ವೆಂಟ್ಸ್ ಎಲ್ಲ ಸೈಲೆಂಟ್ ಆಗೋ ಹಂಗೆ ದೇಹ ಮನಸ್ಸುಗೆ ಏನು ಗೊತ್ತೇ ಇಲ್ಲ. ಅದು ಏನು ಹೇಳ್ದಂಗೆ ಅದು ಕೇಳೋ ಮಾಡೋದಷ್ಟೇ. ಅದು ಯಾಕೆಂದ್ರೆ ಅದಕ್ಕೆ ಸ್ವಂತ ಒಂದು ಇದಿಲ್ಲ, ಚಿಂತನಾ ಶಕ್ತಿ ಇಲ್ಲ, ಇರೋದೇ ಬುದ್ಧಿ. ಆ ಬುದ್ಧಿ ಏನಾಗುತ್ತೆ, ಇದು ಅದೇ ಯಜಮಾನ ಆಚೆ ಹೋದಾಗ ನಾನೇ ಓನರ್ ಅನ್ನೋ ಥರ ಅದಕ್ಕೆ ಯಜಮಾನ ಅಂತ ಇದ್ದಾನೆ ಅನ್ನೋದೇ ಗೊತ್ತಿಲ್ಲ. ಅಟ್ಲೀಸ್ಟ್ ಇವನು ಯಜಮಾನ ಇದ್ದಾಗಾದ್ರೂ ಮಾಡ್ತಾನೆ, ಬಂದ ತಪ್ಪಾಗ್ತಾನೆ ಅಲ್ವಾ. ಇವನು ಆ ಯಜಮಾನ ಅಂತ ಇದೆ ಅನ್ನೋದೇ ಗೊತ್ತಿಲ್ಲದೆ ಇರೋದು ಅಷ್ಟೊಂದು ಅಜ್ಞಾನ. ಆ ಅಜ್ಞಾನ ಹೋಗ್ಬೇಕಾದ್ರೆ ನೋಡಪ್ಪ, ನೀನು ಎಷ್ಟೋ ಜನ್ಮಗಳಿಂದ ಏನೋ ಪುಣ್ಯ ಮಾಡ್ಕೊಂಡು ಬಂದಿರಬೇಕು. ಏನೋ ಪುಣ್ಯ ಮಾಡ್ಕೊಂಡು ಬಂದು ಯಾವುದೋ ಒಂದು ಜನ್ಮದಲ್ಲಿ ನಿನಗೆ ಈ ಒಂದು ಈಶ್ವರ ಕೃಪೆ ಆಗಬೇಕು. ಆದಾಗ ಒಂದು ಗುರು ಸಿಗ್ತಾನೆ. ಸದ್ಗುರು ಹೇಳಿದ್ದನ್ನ ಬಹಳ ನಿಷ್ಠೆಯಿಂದ ಕೇಳಿ ಅದನ್ನೇ ಬಹಳಷ್ಟು ನಂಬಿಕೆ ಇಡಬೇಕು, ಶ್ರದ್ಧೆ ಇಡಬೇಕು, ನಂಬಿಕೆ ಇಡಬೇಕು. ಆಮೇಲೆ ನಿಮ್ಮ ಏನೊಂದು ಭಗವದ್ಗೀತೆ ಬೇರೆ ಗ್ರಂಥಗಳಲ್ಲಿ ಹೇಳಿದ್ದಾರೆ ಅದನ್ನೇ ಆಧಾರವಾಗಿ ತಗೋಬೇಕು. ಅದು ಇದೆಲ್ಲ ಸುಳ್ಳು ಅಂತ ಹೇಳಿದ್ರೆ ಅದೇ ಆಧಾರ. ಯಾಕೆ ಅದೇ ಒಂದು ಸಬ್ಜೆಕ್ಟ್ ಓದಬೇಕಾದ್ರೆ ಒಂದು ಟೆಕ್ಸ್ಟ್ ಬುಕ್ ಇರುತ್ತಲ್ವಾ, ಅದೇ ಥರ ನಮಗೆ ಆಧ್ಯಾತ್ಮಿಕ ಬಂದವರಿಗೆ ಈ ಗ್ರಂಥಗಳೇ ಆಧಾರ. ಈ ಭಗವದ್ಗೀತೆ ಬೇರೆ ಬೇರೆ ಗ್ರಂಥಗಳು ಇವುಗಳೇ ಆಧಾರ. ಹಾಗೂ ಆ ಸದ್ಗುರುಗಳು ಹೇಗೆ ನೀನು ಎಕ್ಸಾಮಲ್ಲಿ ಪಾಸ್ ಮಾಡಬೇಕಾದ್ರೆ ನಿಮಗೆ ಟೀಚರ್ ಹೇಳೋದನ್ನ ಹೇಗೆ ಕರೆಕ್ಟಾಗಿ ಕೇಳಿಕೊಂಡು ಅದನ್ನು ಬರೆದ್ರೆ ನೀನು ವ್ಯವಹಾರಿಕ ದೃಷ್ಟಿಯಲ್ಲಿ ಪಾಸ್ ಆಗ್ತೀಯ. ಆದರೆ ಅದು ಏನಕ್ಕೆ ನಿನ್ನ ಬರೀ ಹೊರ ಜಗತ್ತಿನಲ್ಲಿ ಏನೋ ಒಂದು ವ್ಯವಹಾರಕ್ಕೆ ದೃಷ್ಟಿಯಿಂದ. ಆದರೆ ನೀನು ಒಳ ಜಗತ್ತಿಗೆ ಹೋಗಬೇಕು, ನಿನ್ನ ಮೂಲ ಸ್ವರೂಪ ಏನು ಬೇಕು ಅಂತ ತಿಳಿಯಬೇಕಾದ್ರೆ ಸೊ ನಿನಗೆ ಯಾವುದೋ ಒಂದು ಪ್ರಾಪ್ತಿ ಸಿಗುತ್ತೆ ಯಾವುದೋ ಜನ್ಮದಲ್ಲಿ. ಆಗ ನೀನು ಬಹಳ ಶ್ರದ್ಧೆ ಇಟ್ಟು ಕೇಳಬೇಕು, ನಂಬಿಕೆ ಇಡಬೇಕು. ಹಾಗೂ 24/7 ನೀನು ಅದರ ಬಗ್ಗೆನೇ ಗಮನ ಹರಿಸ್ತಾ ಇದ್ದಾಗ ಮಾತ್ರ ನಿನಗೆ ಈ ಒಂದು ಭವಬಂಧನದಿಂದ ಈಚೆ ಬಂದು ನೀನು ಆ ಒಂದು ನಿನ್ನ ಸ್ವಸ್ವರೂಪ ನಾನು ಆ ಬ್ರಹ್ಮಸ್ವರೂಪಿಯನ್ನು ತಿಳ್ಕೊಳ್ಳೋಕೆ ಬರುತ್ತೆ ಅಂತ ತಿಳಿಸಿದ್ದಾರೆ. ಅಷ್ಟೇ ಅಲ್ವಾ ಮೇಡಮ್? ಇನ್ನೇನು ಹೇಳ್ಬೇಕಾ? ಅದೇ ಅದು ಇನ್ನೊಂದಕ್ಕೆ ಅದು ಎಕ್ಸಾಂಪಲ್ ಇನ್ನೊಂದೇನು ಹೇಳಿದ್ದಾರೆ, ಅದು ನೀವು ಬೇರೆಯವ್ರನ್ನ ಕೇಳಿ, ಎಲ್ಲ ನಾನೇ ಹೇಳ್ಬಿಟ್ರೆ. ಮುಂದಿನ ಪ್ರಶ್ನೆ ಕಲ್ಯಾಣಿ ಅವರಿಗೆ. ಬಾಹ್ಯಾಕಾಶದಲ್ಲಿ ಸೂರ್ಯನ ಬೆಳಕು ಏಕೆ ಕಾಣುವುದಿಲ್ಲ?
ಕಲ್ಯಾಣಿ. ಹಿಂಗಿದೆ, ಹಿಂಗೋಗುತ್ತೆ, ಹಿಂಗೋರು ಜಾಯಿಂಟ್ ಕ್ಲಾಸ್ ಇಲ್ಲ ಓಪನ್ ಬಾಹ್ಯಾಕಾಶದಲ್ಲಿ ನಮ್ಗೆ ಬೆಳಕು ಗೊತ್ತಾಗಲ್ಲ, ಯಾಕಂದ್ರೆ ಕತ್ತಲೆನೇ ಇರುತ್ತೆ ಅಲ್ಲಿ. ಯಾಕಂದ್ರೆ ನಮ್ಗೆ ಕಣ್ಣಿಗೆ ಸೂರ್ಯನ ಬೆಳಕನ್ನು ನೋಡಕ್ಕೆ ಆಗೋದಿಲ್ಲ. ನಮ್ ಕಣ್ಣಿಗೆ ಸೂರ್ಯನ ಬೆಳಕು ಕಾಣ್ಬೇಕಾದ್ರೆ ಆ ಸೂರ್ಯನ ಬೆಳಕು ಒಂದು ವಸ್ತು ಮೇಲೆ ಬೀಳ್ಬೇಕು, ಅದು ಪ್ರತಿಫಲನ ಆಗ್ಬೇಕು. ಆ ಪ್ರತಿಫಲನ ಆದ್ರೆ ನಮ್ಗೆ ಸೂರ್ಯನ ಬೆಳಕು ನಮ್ಗೆ ಮುಂದಿನ ಪ್ರಶ್ನೆ ಬಾಹ್ಯಾಕಾಶದಲ್ಲಿ ಯಾವ ವಸ್ತುನು ಕಾಣೋದಿಲ್ಲ, ಧೂಳು ಇಲ್ಲ, ಬೆಳಕು ಇದ್ರೂ ಕತ್ತಲೆನೆ ಕಾಣುತ್ತೆ. ಅಂದ್ರೆ ಅದು ಪ್ರತಿಫಲನ ಆಗಿದ್ರೇನೆ ಅದು ಕಾಣೋದು. ರಜಿತಾ, ಸೂರ್ಯನ ಉದಾಹರಣೆಯನ್ನ ಇಲ್ಲಿ ಯಾತಕ್ಕೆ ತಗೊಂಡಿದ್ದಾರೆ, ಯಾಕೆ ಹೇಳ್ತಾರೆ? ಯಾಕೆಂದ್ರೆ ಇಲ್ಲಿ ಆತ್ಮನಿಗೆ ಸೂರ್ಯನನ್ನ ಹೋಲಿಸಿದ್ದಾರೆ. ಆತ್ಮ ಇದೆ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ಅದು ಪ್ರತಿಫಲನ ಆಗಿ ಬಂದ್ರೇನೆ. ಈಗ ಸೂರ್ಯನ ಬಾಹ್ಯಾಕಾಶದಲ್ಲಿ ಇದ್ದಾಗ ನಮ್ಗೆ ಯಾಕೆ ಗೊತ್ತಾಗಲ್ಲ ಅಂದ್ರೆ ಅಲ್ಲಿ ಈ ಪಾರ್ಟಿಕಲ್ಸ್ ಅನ್ನೋದಿರಲ್ಲ. ಆ ಪಾರ್ಟಿಕಲ್ಸ್ ಬಂದು ಅದ್ರಿಂದ ರಿಫ್ಲೆಕ್ಟ್ ಆಗಿರೋ ಬೆಳಕು ಬಂದಾಗ್ಲೇ, ಈಗ ಮೂನ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದು ರಿಫ್ಲೆಕ್ಟ್ ಆದಾಗ ಆಗ ನಮ್ಗೆ ಬೆಳಕು ಗೊತ್ತಾಗತ್ತೆ. ಇದು ಚಂದ್ರನಿಗೆ ಸ್ವತಃ ಬೆಳಕು ಜನರೇಟ್ ಮಾಡೋ ಶಕ್ತಿ ಇಲ್ಲ. ಹಾಗೆ ಈ ದೇಹಕ್ಕೂ ಕೂಡ ಸ್ವತಃ ನಾವು ಚೈತನ್ಯ ನಾನೇ ಇದ್ ಮಾಡ್ತೀನಿ ಅದ್ ಮಾಡ್ತೀನಿ ಅಂತ ಮಾಡಕ್ಕಾಗಲ್ಲ. ಬಾಹ್ಯ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದು ಹೆಂಗ್ ರಿಫ್ಲೆಕ್ಟ್ ಆಗ್ತಾ ಇದೆಯೋ, ಭೂಮಿಗೆಲ್ಲ ಬೆಳಕು ಬರ್ತಾ ಇದೆಯೋ, ಹಾಗೆ ಆತ್ಮ ಸೂರ್ಯ ಅಂದ್ರೆ ಒಳಗಡೆ ಇರುವಂತಹ ಆತ್ಮನ ಬೆಳಕು ನಮ್ಮ ದೇಹ ಜಡವಾಗಿರುವಂತಹ ಈ ದೇಹನ ಚಂದ್ರ ಹೋಲಿಸ್ಬೋದು. ಜಡವಾಗಿರುವಂತಹ ದೇಹದ ಮೇಲೆ ಬಿದ್ದು ಆಮೇಲೆ ಮಿಕ್ಕಿದ ಎಲ್ಲ ಇಂದ್ರಿಯಗಳ ಮುಖಾಂತರ ಕಾಣಿಸ್ತಾ ಇರೋದು, ಮಾಡ್ತಾ ಇರೋದು, ನೋಡ್ತಾ ಇರೋದು, ಇದೆಲ್ಲಾನು ನಮ್ಗೆ ಭೂಮಿ ಮೇಲೆ ಬೆಳಕು ಬಿದ್ದಾಗ ನಮ್ಗೆ ಹೆಂಗೆ ಎಲ್ಲಾ ವಸ್ತುಗಳು ಕಾಣುತ್ತೋ ಹಾಗೆ ಆತ್ಮನ ಬೆಳಕು ಈ ರಿಫ್ಲೆಕ್ಷನ್ ಆದಾಗ ಆಗ ಈ ಜಡವಾದ ದೇಹದಲ್ಲಿ ರಿಫ್ಲೆಕ್ಟ್ ಆದಾಗ ನಮ್ಗೆ ಹೊರಗಡೆ ಪ್ರಪಂಚ ಎಲ್ಲ ಆ ಬೆಳಕು ಆತ್ಮ ಜ್ಯೋತಿ ಇಂದ ನಮ್ಗೆ ಎಲ್ಲ ಕಾಣ್ತಾ ಇದೆ ಅಂತ ಒಂದು ಹೇಳೋದಿಕ್ಕೆ ಸೂರ್ಯಂದು ಎಕ್ಸಾಂಪಲ್ ತಗೊಂಡಿದ್ದಾರೆ. ಕರೆಕ್ಟ್ ಅಲ್ಲ ಮೇಡಮ್? ದೇಹದ ಮೇಲೆ ಪ್ರತಿಫಲನ ಆಗಲ್ಲ ಅನ್ಸುತ್ತೆ. ಯಾಕೆಂದ್ರೆ ಅದು ಬುದ್ಧಿ ಬುದ್ಧಿ ಮೇಲೆ ಪ್ರತಿಫಲನ ಆದಾಗ ದೇಹ ಮನಸ್ಸು ಬರೋದು. ಬಟ್ ಬುದ್ಧಿನೂ ಜಡ ಅಲ್ವಾ? ಬುದ್ಧಿನೂ ಜಡನೇ ಅಲ್ಲ, ಬುದ್ಧಿ ಜಡ ಇದ್ದು ಅದಕ್ಕೆ ಆ ಒಂದು ಚಂದ್ರನ ಹೇಗೆ ಆಕರ್ಷಣೆ ಮಾಡಿ ಎಳ್ಕೊಳ್ತಾನೋ ಬುದ್ಧಿಗೆ ಮಾತ್ರ ಆ ಒಂದು ಶಕ್ತಿ ಇರೋದು. ಅಂದ್ರೆ ಆ ಪ್ರತಿಬಿಂಬ ನೆಳ್ಕೊಳ್ಳೋದಿಕ್ಕೆ ದೇಹಕ್ಕೆ ಇಲ್ಲ. ಅದ ಕಾರಣ ಬುದ್ಧಿ ಅಂತಾನೆ ಹೇಳ್ಬೇಕು. ಬುದ್ಧಿ ಬಂದಾಗ ಈ ಬೇರೆ ಉಪಾಧಿಗಳನ್ನ ನಾನೇ ಅಂತ ಅಂದ್ರೆ ನಾನು ದೇಹ ಅನ್ನೋ ಬದಲು ಜೀವಿ ಮೇಲೆ ಅಂತ ಹೇಳ್ಬೇಕಾಗಿತ್ತು. ಜೀವಿ ಅಲ್ವಾ? ಆಗ ಜೀವಿ ಅಂದ್ರೆ ಬುದ್ಧಿ ಪ್ಲಸ್ ಚಿದಾಭಾಸ ಸೇರಿದ್ರೆ ಜೀವಿ ಆಗ್ತಾರಲ್ಲ. ಸೊ ಜೀವಿ ಮೇಲೆ ಆತ್ಮನ ಬೆಳಕು ಜೀವಿಯ ಮೇಲೆ ಬಿದ್ದು ಪ್ರತಿಫಲನ ಅದು ಹೇಳ್ಬೇಕಾದ್ರೆ. ಸೊ ಚಂದ್ರನನ್ನ ಇಲ್ಲಿ ಜೀವಿಗೆ ಹೋಲಿಸ್ಬೋದು ಅಲ್ವಾ ಮೇಡಮ್? ಹೇಳ್ತಾ ಇರೋದ್ರಿಂದ, ಯಾಕೆಂದ್ರೆ ಜೀವಿನಲ್ಲಿ ಆ ಚಿದಾಭಾಸ ಅದು ಚೈತನ್ಯದ ಪ್ರತಿಫಲನ ತಾನೆ. ಸೊ ಇದಕ್ಕೆ ವಿಜ್ಞಾನಮಯ ಕೋಶದಲ್ಲಿ ಅದು ಬಿದ್ದಾಗ ಆಗ ಅಲ್ಲಿ ಚೈತನ್ಯದ ಇರುವಿಕೆ ನಮ್ಗೆ ಗೊತ್ತಾಗುತ್ತೆ. ಇಲ್ಲದೆ ಹೋದ್ರೆ ಎಲ್ಲವೂ ನನಗೆ ಏನು ಗೊತ್ತಾಗೋದು ಬಿತ್ತಾಗೋದು ಏನು ಇಲ್ಲ. ಅವರು ಇಲ್ಲಿ ಬುದ್ಧಿನೂ ಒಂದು ವೃತ್ತಿ ಅಂತ ಹೇಳಿದಾಗ ಆ ಚಿದಾಭಾಸದ ಬೆಳಕು ಆ ವೃತ್ತಿ ಮೇಲೆ ಬಿದ್ದಾಗ
ಅದೇನಾಗತ್ತೆ, ಆ ಬೆಳಕು ಯಾವ ವಸ್ತು ಮೇಲೆ ಬೀಳುತ್ತೋ ಅವಾಗ ಮನಸ್ಸು ಏನಾಗುತ್ತೆ, ಅದು ಕೆಲಸ ಮಾಡಕ್ಕೆ ಶುರುವಾಗುತ್ತೆ. ಅವಾಗ ಓ ಇದು ವಸ್ತು ಇದು ಅಂತ ಐಡೆಂಟಿಫೈ ಮಾಡುತ್ತೆ ಅದು. ಹಾಗಾಗಿ ಅದು ಎಲ್ಲ ವೃತ್ತಿ. ಅದಕ್ಕೆ ಫಸ್ಟ್ ಹೇಳ್ತಾರೆ ಅಹಂ ವೃತ್ತಿ ಇದಂ ವೃತ್ತಿ ಅಂತ. ಶುದ್ಧ ಚೈತನ್ಯದ ಬೆಳಕು ಯಾವ ವಸ್ತು ಮೇಲೆ ಬುದ್ಧಿ ಮೂಲಕ ಆ ವಸ್ತುಗೆ ಮೇಲೆ ಬಿದ್ದಾಗ, ವೃತ್ತಿಗಳ ಮೂಲಕ, ಅವಾಗ ಏನಾಗತ್ತೆ, ಇದಂ ಅನ್ನೋದು ಸ್ಟಾರ್ಟ್ ಆಗತ್ತೆ. ಅದು ಇದು ಅನ್ನೋದು ಗುರ್ಸತ್ತೆ. ಅಂದ್ರೆ ನನಗೆ ಒಂದು ತುಂಬಾ ಇದು, ಆ ಬ್ರಹ್ಮನಿಗೆ ನಾವು ಅದು ಇದು ಎರಡು ಪದನ ನಾವು ಉಪಯೋಗಿಸೋದು. ಅಹಂ ಇದಂ ಅಂತ ಅದು ಇದು ಅನ್ನೋದು ಬೇರೆ ಪದನ ಉಪಯೋಗಿಸೋದೇ ಇಲ್ಲ ಬ್ರಹ್ಮನಿಗೆ. ಅಂದ್ರೆ ಎರಡು, ಮತ್ತೆ ಅರಿವು ಮತ್ತೆ ಇರವನ್ನ ತೋರಿಸೋ ಅಂಥದ್ದು. ಇದು ಎರಡುವೇ ಆ ಬುದ್ಧಿ ಒಂದು ಇದ್ರೊಳಗೇನೆ ಪ್ರಾರಂಭ ಆಗತ್ತೆ. ಎರಡೂ ನಾವು ಇವಾಗ ಹೇಳ್ತಾ ಇದೀವಿ ನಾವು ಇದು. ಅಂದರೆ ಈ ಅಹಂ ಮತ್ತೆ ಅಹಂ ವೃತ್ತಿ ಇದಂ ವೃತ್ತಿ ಅಂತ ಹೇಳಿ ಆ ವಸ್ತುವನ್ನ ಅದು ತೋರ್ಸತ್ತೆ. ಅದು ಆ ವೃತ್ತಿ ಅವಾಗ ಏನಾಗುತ್ತೆ, ಯಾವ ವಸ್ತು ಇದೆ ಅಂತ ಹೇಳುತ್ತೆ. ಚೈತನ್ಯ ಇವರು ಶ್ರೀನಿವಾಸ ಮೇಡಮ್ ಇಲ್ಲಿ ಚಿದಾಭಾಸ ಅಂತ ಬೇರೆ ಇಲ್ಲ ಅಲ್ವಾ? ಚಿದಾಭಾಸ ಅಂದ್ರೆ ಬುದ್ಧಿನೇ ತಾನೆ? ಚಿದಾಭಾಸ ಅಂತ ಬುದ್ಧಿ ಅಲ್ಲ. ಚಿದಾಭಾಸದ ಮೇಲೆ ಬಿದ್ದರೆ ಅಂತಾರೆ. ಚಿದಾಭಾಸ ಅಂದ್ರೆ ಇದು ಬುದ್ಧಿ ಅಂತಾನೆ ತಗೋಬೇಕಲ್ವಾ? ಬುದ್ಧಿ ಅದು ಚಿದಾಭಾಸ. ಕೇಳಿಸ್ತಾ ಇಲ್ಲ ಮೇಡಮ್. ಮೇಡಮ್ ಚಿದಾಭಾಸ ಅಂದ್ರೂನು ಆಭಾಸ ಅಂದ್ರೆ ಚಿತ್ ಆಭಾಸ, ಅದು ಒಂದು ವೃತ್ತಿ ತರನೇ ಅಲ್ವಾ ಮೇಡಮ್? ಅಲ್ಲ, ಅಂದ್ರೆ ಈಗ ಬೆಳಕು ಬೀಳ್ದೇನೆ ಏನು ಮಾಡಕ್ಕಾಗಲ್ಲ. ಇವಾಗ ಸೂರ್ಯನ ನೋಡಕ್ಕಾಗಲ್ಲ ಅಂತ ಇವಾಗ ಏನ್ ಹೇಳಿದ್ವಿ, ಆ ತರಹ ಫಸ್ಟು ಇದು ಯಾವ್ದಾದ್ರು ಒಂದ್ರ ಮೇಲೆ ರಿಫ್ಲೆಕ್ಟ್ ಆಗ್ಬೇಕು. ಆ ರಿಫ್ಲೆಕ್ಟ್ ಆದಾಗ ಆ ಬುದ್ಧಿಗೆ ಚೈತನ್ಯ ಬರುತ್ತೆ. ಅಂದ್ರೆ ಅಲ್ಲಿ ಇವಾಗ ನೀವು ವೃತ್ತಿ ಅಂತ ಇದೀರಲ್ಲ, ಅದು ರಿಫ್ಲೆಕ್ಟ್ ಆದಾಗ ಅಹಂ ಅಂತ ಹೇಳ್ಕೊಳ್ಳಿ. ಚಿದಾಭಾಸ ಮತ್ತು ಬುದ್ಧಿಯ ಒಂದು ಕಾಂಪೋನೆಂಟ್ ಏನಿರುತ್ತೆ, ಟೋಟಲ್ ಕಾಂಪೋನೆಂಟ್, ಅದು ಅಹಂ ಅಂತ ಸ್ಟಾರ್ಟಿಂಗ್ ಅಲ್ಲಿ ಹೇಳುತ್ತೆ. ಅಷ್ಟೇ ಬಂದ ತಕ್ಷಣ ಆಗೋದೇನೆ ಅಹಂ ವೃತ್ತಿ ಸ್ಟಾರ್ಟ್ ಆಗುತ್ತೆ. ಅವಾಗ ನಾನು ಇದ್ದೇನೆ ಅಂತ ಹೇಳುತ್ತೆ. ಸೊ ನಾನಿದ್ದೇನೆ ಅಂತ ಹೇಳಿದ ಮೇಲೆ, ಅಂದ್ರೆ ಅದಕ್ಕೆ ಚೈತನ್ಯ ಬಂದ ಮೇಲೆ ಆಮೇಲೆ ಮುಂದಿಂದಲೇ ಇವಾಗ ಉಮಾ ಅವ್ರು ಹೇಳ್ತಾರೆ ಇದಮ್ಮನ್ನ ಗುರುತಿಸೋದು. ಮೊದಲು ಅಹಂ, ಆಮೇಲೆ ಇದಂ. ಈಗ ನಾವು ಇದಮ್ಮಿಂದ ನಾವೇನ್ ಮಾಡಿದೀವಿ, ಇವಾಗ ಅಹಂ ಅನ್ನೋದು ಇದೇನೆ ಅಂತ ಅನ್ಕೊಂತೀವಿ. ದೇಹ ಮನಸ್ಸು ಬುದ್ಧಿಯೇ ಅಹಂ ಅಂತ ನಮ್ಮ ಭಾವನೆ ಇದೆ. ಸೊ ಫಸ್ಟ್ ದೇಹ ಮನಸ್ಸು ಬುದ್ಧಿಯಿಂದ ಆ ಅಹಂ ಅನ್ನೋದನ್ನ ಸೆಪರೇಟ್ ಮಾಡ್ಕೋಬೇಕು. ಆ ಅಹಂ ಅನ್ನೋದು ಚಿದಾಭಾಸ ಬುದ್ಧಿ ಮೇಲೆ ಬಿದ್ದಿದ್ದು ಚಿದಾಭಾಸದ ನಾನು, ಅಂದ್ರೆ ಸಾಕ್ಷಿ ನಾನು ಪ್ರತಿಫಲನವಾಗಿ ಚಿದಾಭಾಸವಾಗಿ ಇಲ್ಲಿ ಬಂದಿದೆ. ನಿಜವಾಗ್ಲೂ ನಾನು ಯಾರೋ ಸಾಕ್ಷಿ. ಆ ಸಾಕ್ಷಿಯ ನಾನು ಇಲ್ಲಿ ಬಂದು ಪ್ರತಿಫಲನಾಗಿ ನಾನು ಅಂತ ಹೇಳ್ಕೊಳ್ತು, ಆ ನಾನು ಅಂತ ಹೇಳ್ಕೊಂಡಿದ್ದು ಆಮೇಲೆ ದೇಹವೇ ನಾನು, ಮನಸ್ಸೇ ನಾನು, ಬುದ್ಧಿಯೇ ನಾನು ಅಂತ ಹೇಳ್ಕೊಳ್ತು. ಸೊ ಈ ಇದಮ್ಮನ್ನೇ ಅಹಂ ಮಾಡ್ಬಿಡ್ತಾರೆ. ಆಮೇಲೆ ಈ ಇದಮ್ಮಿಂದ ಬೇರೆದೆಲ್ಲ ಇದಮ್ಮಗಳು ಅದಿದೆ ಇದಿದೆ ಅಂತ. ಸೊ ಅದಿದೆ ಇದಿದೆ ಅನ್ನೋದ್ರ ಬಗ್ಗೆ ನಮ್ಗೇನ್ ಪ್ರಾಬ್ಲಮ್ ಇಲ್ಲ. ಈ ಇದಮ್ ಇದೆಯಲ್ಲ, ಇವುಗಳು ಈ ದೇಹ ಮನಸ್ಸು ಬುದ್ಧಿ ಕೂಡ ಇದಮ್ಮು, ಆದ್ರೆ ಇದನ್ನ ಅಹಂ ಮಾಡ್ಬಿಟ್ಟಿದೀವಲ್ಲ, ಇಲ್ಲಿಂದ ಫಸ್ಟ್ ಸೆಪರೇಟ್ ಮಾಡ್ಕೋಬೇಕು. ಬೇರೆದ್ರಿಂದ ಸೆಪರೇಟ್ ಮಾಡೋದು ನಾವು ಆರಾಮಾಗಿ ಮಾಡ್ತಾ ಇದೀವಿ ಎಲ್ಲದನ್ನು. ಅದಕ್ಕೆ ಬುದ್ಧಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಆದ್ರೆ ಇದನ್ನ ಸೆಪರೇಟ್ ಮಾಡಿ ಇದನ್ನ ಈ ಪ್ರಪಂಚದ ಇದಮ್ ಜೊತೆನಲ್ಲೇ ಸೇರಿಸ್ಬೇಕು ನಾವು. ಹಾಗೆ ಸೇರಿಸಿ ಆಮೇಲೆ ಆ ಅಹಂ ಎಲ್ಲಿಂದ ಬಂದಿದೆ ಅನ್ನೋದನ್ನ ತಿಳ್ಕೊಂಡ್ರೆ ಅವಾಗ ಆ ಅಹಂ ಅನ್ನೋದು ಚಿದಾಭಾಸ ಹೇಳ್ತಾ ಇರೋದು. ಆ ಚಿದಾಭಾಸ ಎಲ್ಲಿಂದ ಬಂದಿದೆ, ಅದು ಸಾಕ್ಷಿಯಿಂದ ಬಂದಿದೆ. ಸೊ ನಿಜವಾಗ್ಲೂ ಅಹಂ ಯಾರು, ನಿಜವಾಗ್ಲೂ ಸಾಕ್ಷಿ ನಿಜವಾದ ಅಹಂ. ಆದ್ರೆ ಅದು ಈ ತರ ಬಂದು ಕಲಬೆರಕೆ ಆಗ್ಬಿಟ್ಟು ಈ ಅಹಂ ಅನ್ನೋದು ಅಹಂಕಾರ ಆಗ್ಬಿಟ್ಟು ಆಮೇಲೆ ಮಮಕಾರ ಆಗ್ಬಿಟ್ಟು ಒಂದ್ ರಾಶಿ ಕನ್ಫ್ಯೂಷನ್ ಆಗ್ಬಿಟ್ಟು ಎಲ್ಲ ಕೊಳಕ್ಲಾಗೋಗಿದೆ. ಈ ಕೊಳಕೆಲ್ಲ ನಿಧಾನವಾಗಿ ಸೆಪರೇಟ್ ಮಾಡ್ಕೊಂಡು ಬರ್ತದೆ. ಇಲ್ಲಿ ಚಿದಾಭಾಸ ಅಂದ್ರು ಒಂದೇ, ಸಾಕ್ಷಿ ಅಂದ್ರೂ ಒಂದೇ ಅಲ್ವಾ? ಒಂದೇ. ಯಾವಾಗ ಈ ಚಿದಾಭಾಸಕ್ಕೆ ನಾನ್ ದೇಹ ಮನಸ್ಸು ಬುದ್ಧಿ ಅನ್ನೋ ಭ್ರಮೆ ಇಲ್ಲದೆ ಇದ್ದಾಗ ಅದು ಸಾಕ್ಷಿ, ಅವಾಗ ವ್ಯತ್ಯಾಸ ಇಲ್ಲ. ಚಿದಾಭಾಸ ಸಾಕ್ಷಿಯ ಎಲ್ಲ ಗುಣಗಳು ಚಿದಾಭಾಸದಲ್ಲಿ ಇದೆ.
ಅದಕ್ಕೆ ಚೈತನ್ಯ ಇದೆ, ಅದಕ್ಕೆ ಅರಿಯುವ ಶಕ್ತಿ ಇದೆ. ಆದ್ರೆ ಅದು ಯಾವಾಗ ಒಂದ್ಸರ್ತಿ ದೇಹ ಮನಸ್ಸು ಬುದ್ಧಿಯ ಸೀಮಿತತೆಯನ್ನ ಒಪ್ಕೊಳ್ತೋ ಆವಾಗ ಸಾಕ್ಷಿತ್ವವನ್ನ ಮರ್ಥಾಗಾಯ್ತದೆ. ಆ ಸಾಕ್ಷಿಯ ಗುಣ ಏನು? ಅದು ಸರ್ವವ್ಯಾಪಕ, ಅದಕ್ಕೆ ಸೀಮಿತತೆಯೇ ಇಲ್ಲ, ಅಸೀಮ ಅದು ಆ ಸಾಕ್ಷಿ. ಆದ್ರೆ ಇದು ಯಾವಾಗ ಒಂದ್ಸರ್ತಿ ಈ ಒಂದು ಐಡೆಂಟಿಫಿಕೇಶನ್ ಬಂದ ತಕ್ಷಣ ಇದಕ್ಕೆ ಸೀಮಿತತೆ ಅವಾಗ ಅದು ಸಾಕ್ಷಿ ಅಂತ ಆಗದೇ ಇಲ್ಲ. ಸೊ ಆ ಸಾಕ್ಷಿತ್ವವನ್ನು ಗುರುತಿಸ್ಕೋಬೇಕು. ಸಾಕ್ಷಿ ಭಾವವನ್ನ ತಂದುಕೊಂಡು ನಾನು ಈ ದೇಹ ಮನಸ್ಸು ಬುದ್ಧಿ ಅಲ್ಲ, ಇದನ್ನ ನೋಡ್ತಾ ಇರೋವನು ನಾನು ಅಂತ ಇದರಿಂದ ಸೆಪರೇಟ್ ಮಾಡ್ಕೊಳಕ್ ಯಾವಾಗ ಅದಕ್ಕೆ ಸ್ಟಾರ್ಟ್ ಮಾಡುತ್ತೋ ಆಗ ಸಾಕ್ಷಿಯ ಒಂದು ಗುಣಲಕ್ಷಣಗಳ ಕಡೆಗೆ ಹೋಗುತ್ತೆ. ಆವಾಗ ಪೂರ್ಣವಾಗಿ ಆ ಒಂದು ಸಾಕ್ಷಿತ್ವದಲ್ಲೇ ನಿಂತಾಗ ನಾನು ಸಾಕ್ಷಿ, ಹೌದು ನಾನು ಇದನ್ನು ನೋಡ್ತಾ ಇದ್ದೀನಿ, ಇದನ್ನು ಅರಿತಾ ಇದ್ದೀನಿ. ಅರಿತಾ ಇರೋದು ಯಾವಾಗ್ಲೂ ಅದಕ್ಕೆ ಅಂಟ್ಕೊಂಡಿರೋಕ್ಕೆ ಸಾಧ್ಯವಿಲ್ಲ. ಯಾವುದೇ ಒಂದನ್ನು ನಾನು ಅರಿಬೇಕಾದ್ರೂ ಅದರಿಂದ ನಾನು ಸೆಪರೇಟ್ ಆಗಿರ್ಬೇಕು. ಹಾಗಾಗಿ ನಾನು ಇದು ಯಾವುದು ಅಲ್ಲ ಅನ್ನೋ ಒಂದು ಸ್ಪಷ್ಟತೆ ಅದಕ್ಕೆ ಬರಬೇಕು. ಚಿದಾಭಾಸಕ್ಕೆ ಅದು ಥ್ರೂ ಬುದ್ಧಿನೇ ಬರಬೇಕು. ಆ ಎಲ್ಲ ಜ್ಞಾನವೂ ಕೂಡ ಬುದ್ಧಿ ಮೂಲಕವೇ ಬರಬೇಕು. ಅದನ್ನ ತಿಳ್ಕೊಳ್ಳುವಂಥದ್ದು ಆ ಚಿದಾಭಾಸ. ಹಾಗೆ ತಿಳ್ಕೊಂಡ ಮೇಲೆ ಅದು ಚಿದಾಭಾಸವಾಗಿ ಉಳಿಯೋದಿಲ್ಲ, ಅದು ಸಾಕ್ಷಿಯೇ ಆಗ್ತದೆ. ಆಕ್ಚುಯಲ್ ಮೀನಿಂಗ್ ಆಫ್ ಚಿದಾಭಾಸ ಅಂದ್ರೆ ರಿಫ್ಲೆಕ್ಷನ್ ಅಂತನಾ? ಹೌದು ಅಲ್ವಾ? ಇಟ್ ಇಸ್ ನಥಿಂಗ್ ಬಟ್ ರಿಫ್ಲೆಕ್ಷನ್ ಅಷ್ಟೇ ಅಲ್ವಾ? ಕರೆಕ್ಟ್. ರಿಫ್ಲೆಕ್ಷನ್ ಆಫ್ ಇದು ಅಲ್ವಾ ಮೇಡಮ್? ಆತ್ಮನ ಪ್ರತಿಫಲನ ಅಲ್ವಾ? ಅಥವಾ ಈಶ್ವರನ ಪ್ರತಿಫಲನ? ಹೌದು, ಆತ್ಮನ ಪ್ರತಿಫಲನ ಏನಾಗುತ್ತೆ? ಈಶ್ವರನಾಗಿ, ಅಂದ್ರೆ ಸಮಷ್ಟಿಯಲ್ಲಿ ಏನಾಗುತ್ತೆ, ಆತ್ಮನ ಪ್ರತಿಫಲನ ಈಶ್ವರನಾಗಿ, ಆ ಈಶ್ವರ ಈ ಎಲ್ಲ ಜೀವರಾಶಿಗಳಲ್ಲಿ ತೋರಿ ಬರ್ತಾನೆ. ನಾನು 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 ಅಂತ. ಸೊ ನಾನು ಒಂದೊಂದು ಇಂಡಿವಿಜುವಲ್ ನಲ್ಲೂ ಐ ಆಮ್ ಅಂತ ಹೇಳೋದು ಆ ಈಶ್ವರನೇ. ಅಂದ್ರೆ ಚಿದಾಭಾಸ ವ್ಯಷ್ಟಿಯಲ್ಲಿ ಇರುವ ಎಲ್ಲ ಚಿದಾಭಾಸಗಳು ಈಸ್ ಈಕ್ವಲ್ ಟು ಸಮಷ್ಟಿಯ ಈಶ್ವರ. ಕರೆಕ್ಟ್. ಓಕೆ. ಐ ಆಮ್ ಅಂತಂದ್ರೆ ಈಶ್ವರನೇ. ಆದ್ರೆ ಇಲ್ಲಿ ಬಂದ ಮೇಲೆ ಇಲ್ಲಿ ವ್ಯಷ್ಟಿಯಲ್ಲಿ ಐ ಆಮ್ ಅಂತ ಹೇಳುತ್ತೆ. ಹೇಳ್ಬಿಟ್ಟು ಇಮ್ಮಿಡಿಯೇಟ್ ಆಗಿ ಐ ಆಮ್ ಬಾಡಿ ಮೈಂಡ್ ಅಂಡ್ ಇಂಟೆಲೆಕ್ಟ್ ಅಂತ ಬಂದ್ಬಿಡುತ್ತೆ. ಅದ್ ಬಂದ ತಕ್ಷಣ ಅದ್ರ ಈಶ್ವರತ್ವ ಹೋಯ್ತು, ಅದ್ರ ಸಾಕ್ಷಿತ್ವವು ಹೋಯ್ತು, ಅದ್ರ ಆತ್ಮತ್ವವು ಹೋಯ್ತು, ಆ ಸೀಮಿತತೆ ಬಂದ್ಬಿಡ್ತು. ಯಾವಾಗ ಇದಕ್ಕೆ ಸೇರ್ಕೊಳ್ತೋ ಇಮಿಡಿಯೇಟ್ ಆಗಿ ಅದೆಲ್ಲ ಹಿಂದಕ್ಕೆ ಹೋಯ್ತು. ಹೊರಟೋಯ್ತು ಅಂದ್ರೆ ಎಲ್ಲೂ ಹೋಗಿಲ್ಲ, ಹಿಂದಕ್ಕೆ ಹೋಯ್ತು. ಈಗ ಒಬ್ಬ ಆಕ್ಟರ್ ಮಾಯೆ ಆವರಿಸ್ಕೊಂಡಿರುತ್ತೆ. ಆಕ್ಟರ್ ಭಿಕ್ಷುಕನ್ ರೋಲ್ ಮಾಡುವಾಗ ಆಕ್ಟರ್ ಇದ್ದೇ ಇದ್ದಾನೆ. ಅವನ್ ಇಲ್ದೇನೆ ಅವನ್ ಭಿಕ್ಷುಕನ್ ಪಾತ್ರ ಮಾಡಕ್ಕಾಗತ್ತಾ? ಎಲ್ಲೂ ಹೋಗಲ್ಲ, ಅವನು ಇಲ್ಲೇ ಇದ್ದಾನೆ. ಆದ್ರೆ ಅವನು ನಾನ್ ಭಿಕ್ಷುಕ ಅಂತ ಟೋಟಲ್ ಇನ್ವಾಲ್ವ್ಮೆಂಟ್ ಆದಾಗ ನಾನ್ ಭಿಕ್ಷುಕನೇ ಅಂತ ಅಂದ್ಕೊಂಡ್ಬಿಡ್ತಾ ಇದ್ದಾನೆ. ಅಂದ್ಕೊಳ್ತಾ ಇರೋನ್ ಯಾರು? ಆಕ್ಟ್ರೇ ಅನ್ಕೋತಾ ಇರೋದು. ಆಕ್ಟ್ರೇನೆ ನಾನ್ ಭಿಕ್ಷುಕ ಅಲ್ಲ, ನಾನ್ ಆಕ್ಟ್ರು ಅಂತ ತಿಳ್ಕೊಬೇಕು ಅಷ್ಟೇ. ಭ್ರಮೆ ಆಗಿರೋದು ಅಂತಂದ್ರೆ ಸಾಕ್ಷಿಯ ಪ್ರತಿಫಲನವಾಗಿ ಚಿದಾಭಾಸ ಬಂದಿದೆ. ಅದಕ್ಕೆ ಯಾವಾಗ ಒಂದ್ಸತಿ ದೇಹದ ಜೊತೆ ಸೇರ್ಕೊಳ್ತೋ ಆವಾಗ ಪ್ರಾಬ್ಲಮ್ ಬರುತ್ತೆ. ದೇಹದ ಜೊತೆ ಬಿಟ್ಟು ಆವಾಗ ನಾನ್ ಸಾಕ್ಷಿನಿ ಅಂತ ಗೊತ್ತು. ಕರೆಕ್ಟ್. ಸರಿ. ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಅಲ್ವಾ ಮೇಡಮ್? ಎಲ್ಲವೂ ಅಂಡರ್ಸ್ಟ್ಯಾಂಡಿಂಗ್. ಬಟ್ ಆ ಎಕ್ಸಾಂಪಲ್ ತುಂಬಾ ಚೆನ್ನಾಗಿದೆ. ಆಕ್ಟರ್ ಭಿಕ್ಷುಕನಾಗಿ ಆ ಭಿಕ್ಷುಕ ಅರ್ಥ ಮಾಡ್ಕೋಬೇಕಷ್ಟೇ, ನಾನ್ ಆಕ್ಟರೇ ಅನ್ನೋದು ಅಷ್ಟೇ. ನೋಡಿ, ವಿಡಿಯೋ ಸ್ಟಿಲ್ ಆಗ್ಬಿಟ್ಟಿತ್ತು, ಆಫ್ ಮಾಡಿ ಆನ್ ಮಾಡಿದ್ರೆ ಸ್ವಲ್ಪ. ಈಗ ಮುಂದಿನ ಪ್ರಶ್ನೆ, ಇನ್ನು ಒಂದು ಪ್ರಶ್ನೆ ಮಾಡ್ಬಿಟ್ಟು ಆಮೇಲೆ ಮೆಡಿಟೇಷನ್, 2 ಮೆಡಿಟೇಷನ್ ಮಾಡ್ಬೇಡ ಇರುತ್ತೆ. ಇವರು ಕ್ರಾಂತಿ ಇದ್ರಲ್ಲಿ ಮುಂದಕ್ಕೆ ಮೇಲೆ ಅಂದ್ರೆ ಇನ್ನು 2 ಮಾಡ್ಕೊಂಡು ಮುಂದಕ್ಕೆ. ಉಮಾ ಅವ್ರಿಗೆ, ದೇವಸ್ಥಾನಕ್ಕೆ ತೆಂಗಿನಕಾಯಿ ಹಾಗೂ ಬಾಳೆಹಣ್ಣುಗಳನ್ನ ತೆಗೆದುಕೊಂಡು ಹೋಗೋದ್ರ ಉದ್ದೇಶ ಏನು?
ತೆಂಗಿನಕಾಯಿ, ಬಾಳೆಹಣ್ಣು ಎಲ್ಲ ತೊಗೊಂಡು ಹೋಗ್ತೀವಿ ನಾವು. ಆದ್ರೆ ಒಂದು ಈ ತೆಂಗಿನಕಾಯಿ ಉದಾಹರಣೆ ನಾವು ಕೊಡಕ್ಕಾದ್ರೆ, ಒಂದು ತೆಂಗಿನಕಾಯಿ ತಗೊಂಡಾಗ ಅದ್ರೊಳಗೆ ಗ್ರೀನ್ ಆಗಿರೋದು ಹೊರಗಡೆ ಅಥವಾ ಬ್ರೌನ್ ಸಿಪ್ಪೆ ಸಿಗಿರ್ಬೋದು, ಒಣಗಿದ್ರೆ ಅದ್ರೊಳಗೆ ನಾರು ಸಿಗತ್ತೆ. ನಾರನ್ನೆಲ್ಲ ಅದೇನ್ ನಾರು ಅಂತಂದ್ರೆ ನೀವು ಅದನ್ನ ಏನಾದ್ರು ಬಿಡಿಸ್ತಾ ಹೋದ್ರೆ ಆ ನಾರು ಹೇಗಿರತ್ತೆ ಅಂತಂದು ಗೊತ್ತಾಗತ್ತೆ ಅದು. ಸೊ ಅದನ್ನೆಲ್ಲ ಪೂರ್ಣವಾಗಿ ಬಿಡಿಸಿದ್ರೆ ಒಂದು ತೆಂಗಿನಕಾಯಿ ಸಿಗುತ್ತೆ. ಅದನ್ನು ನೀವು ಒಡೆದಾಗ ಮಾತ್ರ ಅದ್ರೊಳಗಿರೋ ತಿರುಳು ಮಾತ್ರ ನಮ್ಗೆ ಅದನ್ನು ಉಪಯೋಗ ಆಗುವಂಥದ್ದು. ಅಂದ್ರೆ ಇದು ಹಾಗಾದ್ರೆ ಮಿಕ್ಕಿದ ವಸ್ತುಗಳು ಉಪಯೋಗ ಆಗಲ್ವ ಅಂದ್ರೆ ಖಂಡಿತ ಎಲ್ಲ ಉಪಯೋಗ ಆಗುತ್ತೆ. ನಾವು ಇವಾಗ ಹೊರಗಡೆದಂದ್ರೆ ಆ ದೇಹಕ್ಕೆ ಹೋಲಿಸ್ಕೋಬಹುದು. ಅದು ಇಡೀ ತೆಂಗಿನಕಾಯಿನ ಒಳಗಡೆ ನಾರುಗಳನ್ನ ನಾವು ಸಹಿತ ಬೇರೆ ನಮ್ಮಲ್ಲಿರೋ ನರ್ವ್ ಸಿಸ್ಟಮ್ಗಳನ್ನೆಲ್ಲ ಹೇಳ್ಬೋದು, ಅಥವಾ ಆಲೋಚನೆಗಳು ಅಂತಾನು ನಾವು ಹೋಲಿಸ್ಕೋಬಹುದು. ಆ ತೆಂಗಿನಕಾಯಿ ಅಂತಂದ್ರೆ ನಮ್ಮ ಮನಸ್ಸು ಬುದ್ಧಿನ ಸಪ್ರೇಟ್ ಬೇರ್ಪಡಿಸಿದಾಗ ಬುದ್ಧಿಯಿಂದ ನಾವು ಹಚ್ಚಿದ ಭಾಸ ಇದೆ. ಹಾಗಾಗಿ ನಮಗೆ ಅವಾಗ ಏನಾಗತ್ತೆ, ಅದು ಏನು ತಿರುಳಿದೆ ಅದು ನಾನು, ಆತ್ಮದ ತಿರಳೆ ನಾನು ಅನ್ನೋ ಒಂದು ನಮ್ಗೆ ಪೂರ್ಣ ಜ್ಞಾನ ಬರುತ್ತೆ. ಹಾಗಾಗಿ ಇನ್ನು ಬೇಕಾಷ್ಟು ಉದಾಹರಣೆಗಳು ಕೊಟ್ಟಿದ್ದಾರೆ. ಒಂದು ಶರ್ಟ್ ಉದಾಹರಣೆ ಅಂತ ನಮ್ಗೆ ಅದೇ ಇಲ್ಲ, ಅದು ದೃಶ್ಯ ವಿವೇಕದಲ್ಲಿ ಕೊಟ್ಟಿರೋ ಅಂಥದ್ದು. ಅಂದ್ರೆ ಇಲ್ಲಿ ಗುರುಜಿ ಹೇಳ್ತಾರೆ, ನಮ್ಮ ದೇಹದಲ್ಲಿ ಹಾಕೊಂಡು ಈ ಬಟ್ಟೆ, ಈ ಟಾಪ್ ಹಾಕೊಂಡಿದೀನಿ, ಇದು ನಾನ ಅಲ್ವಾ, ಅಥವಾ ಒಳಗಡೆ ಇನ್ನೊಂದೇನಿದೆ ಅದ್ ನಾನ? ಯಾವುದೂ ನಾನಲ್ಲ. ನಾನು ಸಚ್ಚಿದಾನಂದ ಸ್ವರೂಪ ನಾನು ಅನ್ನೋದು, ನಾನು ಇರ್ಬೋದು, ನಾನೆಲ್ಲ ಅನ್ನೋದನ್ನ ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು ನಾವು ಅನ್ನೋದನ್ನ ಇದನ್ನ ಹೇಳ್ತಾರೆ. ಹಾಗಾಗಿ ದೇವಸ್ಥಾನಕ್ಕೆ ಹೋದ್ರೆ ನಾವು ಏನು ಇದು ಮಾಡ್ತೀವಿ, ನಮ್ದು ಈ ಕರ್ಮಫಲ ಬಾಳೆಹಣ್ಣಿನ ರೂಪದಲ್ಲಿ ನಾವು ಕರ್ಮಫಲನ ನಾವು ಭಗವಂತನಿಗೆ ಅರ್ಪಿಸ್ತೀವಿ. ತೆಂಗಿನಕಾಯಿಲಿ ನಾವೆಲ್ಲ ಒಂದು ಮಾಡಿ ಆ ಜ್ಞಾನ ನನಗೆ ಕೊಡು ಅಂತ ಹೇಳಿ ನಾವು ಆ ಭಗವಂತನಲ್ಲಿ ನಾವು ಕೇಳ್ಕೊತೀವಿ ನಾವು. ಆಮೇಲೆ ಇನ್ನೂ ಒಂದು ಉದಾಹರಣೆ ಹೇಳ್ತೀವಿ ನಾವು. ಒಂದು ಚಾಕ್ಲೇಟ್ ಮತ್ತೆ ರಾಪರ್ ಅಂಗಡಿಗೆ ಹೋಗಿ ನಾವು ಚಾಕ್ಲೇಟ್ ಕೊಡಪ್ಪ ಅಂತ ಕೇಳಿದಾಗ ನಮ್ಗೆ ಪೂರ್ಣವಾಗಿ ಕೊಡ್ತಾನೆ. ಅಂದ್ರೆ ಅದ್ರೊಳಗೆ ವಿತ್ ರ್ಯಾಪರು ಇರುತ್ತೆ. ನಾವೇನ್ ಮಾಡ್ತೀವಿ, ಆ ರ್ಯಾಪರ್ ತೆಗೆದ್ಬಿಟ್ಟು ಚಾಕ್ಲೇಟ್ ಮಾತ್ರ ತಿಂತೀವಿ. ಹಾಗೆ ನಾವು ಈ ತೆಂಗಿನಕಾಯಿನೂ ಅಷ್ಟೇ, ಇಡೀ ಪೂರ್ಣವಾಗಿದ್ರು ನಾವು ತೆಂಗಿನಕಾಯಿ ಅಂತ ಯಾವಾಗ ಉಪಯೋಗಿಸ್ಕೊತೀವಿ, ಅದ್ರದ್ದು ಎಲ್ಲವನ್ನು ಬಿಡಿಸಿ, ಅಂದ್ರೆ ಈ ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ ಅಂತ ಎಲ್ಲವನ್ನು ಸಂಪೂರ್ಣವಾಗಿ ಬಿಡಿಸಿದಾಗ ನಾವು ಏನು ಅಂತ ಉಳಿಯತ್ತ, ಆ ಶುದ್ಧ ಚೈತನ್ಯ ನಾನು, ಸಾಕ್ಷಿ ಚೈತನ್ಯ ನಾನು ಅಂತ ಏನು ಉಳಿಯತ್ತೆ ಅದು ನಾನಾಗಿರ್ತೇನೆ. ಹಾಗಾಗಿ ನಾವು ಅದನ್ನ ಈ ಚಾಕ್ಲೇಟ್ ಕವರ್ ಆಗಲಿ ಬೇರೆ ಯಾವುದೇ ಒಂದು ಕೊಟ್ಟಾಗ ಒಂದು ಎರಡು ಥರ ಲೌಕಿಕದಲ್ಲಿ ಒಂದು ನಾವು ಉದಾಹರಣೆ ಹೇಳ್ಬೋದು, ಪಾರಮಾರ್ಥಿಕದಲ್ಲಿ ಉದಾಹರಣೆ ಹೇಳ್ಬೋದು. ಲೌಕಿಕದಲ್ಲಿ ನಾವು ಸಿಪ್ಪೆ ತೆಗಿ ಬಿಸಾಕ್ತೀವಿ, ಚಾಕ್ಲೇಟ್ ತಿಂತೀವಿ. ಆದ್ರೆ ನಾವು ಪಾರಮಾರ್ಥಿಕಕ್ಕೆ ಬಂದಾಗ ಪ್ರತಿ ಒಂದಕ್ಕೂ ನಮ್ಗೆ ಗೂಢಾರ್ಥಗಳು ಸಿಗತ್ತೆ. ನಮ್ಗೆ ಇದ್ರೊಳಗೆ ನೀವು ಯಾವುದೇ ಒಂದು ತಗೊಂಡು ನಾವು ಹುಡುಕ್ದಾಗ ಖಂಡಿತ ಗೂಢಾರ್ಥನ ಸಿಗತ್ತೆ. ಇದನ್ನ ಒಂದು ಬಟ್ಟೆಯನ್ನು ಹಾಕ್ದಾಗ ಇದು ಯಾತ್ರೆಯಿಂದ ಬಂದಿದೆ, ಕಾಟನಿಂದ, ಹತ್ತಿಯಿಂದ ಆಗಿದೆ, ಹತ್ತಿ ಹೇಗ್ ಬಂತು ಅಂತೆಲ್ಲ ಮೂಲಕ್ಕೆ ಹೋದಾಗ ಅದು ಏನಾಗಿರುತ್ತೆ, ಅಣು ಪರಮಾಣು ಆಗಿರುತ್ತೆ, ಎಲ್ಲ ಅವ್ಯಕ್ತ ರೂಪದಲ್ಲಿ ಇರುತ್ತೆ. ಆ ನಂತರ ಮತ್ತೆ ಒಂದ್ ಬೀಜ ಏನೋ ಬಂದ್ರೆ ವ್ಯಕ್ತ ಆಗತ್ತೆ. ಅದಾದ್ಮೇಲಿಂದ ಈ ಬಟ್ಟೆ ಅಂತ ನಾವು ಉಪಯೋಗಿಸ್ತೀವಿ. ಎರಡು ಅವ್ಯಕ್ತ ಮತ್ತು ಅವ್ಯಕ್ತ ಎರಡು ಪ್ರತಿ ದಿವಸ ನಡೀತಾ ಇರುವಂಥದ್ದು. ನಾವಿವಾಗ ಸುಮ್ಮನೆ ಉದಾಹರಣೆ ತಗೊಂಡ್ರೆ, ಎಚ್ಚರ, ಕನಸು, ನಿದ್ರೆ ತಗೊಂಡಾಗ ನಾವು ಏನಾಗುತ್ತೆ, ನಿದ್ರಲ್ಲಿ ಪೂರ್ಣವಾಗಿ ಏನು ಇರೋದೇ ಇಲ್ಲ. ನಮಗೆ ಪಂಚೇಂದ್ರಿಯಗಳಾಗ್ಲಿ ದೇಹ ಆಗ್ಲಿ ಏನು ಇರೋದೇ ಇಲ್ಲ. ಅದು ನಾವು ಎದ್ದೇಳ್ತೀವಿ. ನಾವು ಎದ್ದಾಗ ನಾವು ತುಂಬಾ ಚೆನ್ನಾಗಿ ನಿದ್ದೆ ಮಾಡಿದೆ, ನಾನು ಎದ್ದೆ ಅನ್ನೋ ಒಂದು ಇದ್ರೊಳಗೆ ಎತ್ತೀವಿ. ಅದೇನಂದ್ರೆ ಆ ಚೈತನ್ಯ ಮಾತ್ರ ಆ ಬೀಜ ರೂಪದಲ್ಲಿ, ಅವ್ಯಕ್ತ ರೂಪದಲ್ಲಿ ಅದಿರತ್ತೆ. ಎದ್ದ ತಕ್ಷಣ ಮತ್ತೆ ಈ ಅಹಂಕಾರ ಬುದ್ಧಿ ಎಲ್ಲ ಒಂದೊಂದೇ ಸೇರ್ಕೊಂಡು ಏನಾಗತ್ತೆ, ಎದ್ವಿ, ನಾನು ಅಲ್ಲಿ ನೋಡ್ದೆ, ಗೋಡೆ ನೋಡ್ದೆ, ಮನೆ ನೋಡ್ದೆ, ಎಲ್ಲ ನೋಡ್ದೆ ಅಂತ ಹೇಳಿ ಎಲ್ಲ ಪ್ರಪಂಚ ವ್ಯಕ್ತ ರೂಪಕ್ಕೆ ಬರುತ್ತೆ. ಸೊ ಎರಡು ವ್ಯಕ್ತ ಮತ್ತು ಅವ್ಯಕ್ತಗಳನ್ನ ನಾವು ಯಾವಾಗ್ಲೂ ನೋಡ್ತಾನೆ ಇರ್ತೀವಿ. ಅದಕ್ಕೆ ನಿತ್ಯ ಪ್ರಳಯ ಅಂತ ಹೇಳಿ, ಗಾಢ ನಿದ್ರೆಯಲ್ಲಿ ಯಾವಾಗ್ಲೂ ಪ್ರಳಯ ಆಗುತ್ತೆ, ನಿತ್ಯ ಪ್ರಳಯ ಅಂತ ಹೇಳಿ. ಇಡೀ ವಿಶ್ವವೇ ಹೋದಾಗ ಏನಾಗುತ್ತೆ, ಮಹಾಪ್ರಳಯ ಅಂತ ಹೇಳಿ. ನಾವು ಪ್ರತಿದಿನ ಪ್ರಳಯಕ್ಕೆ ಹೋಗ್ತಾ ಇರ್ತೀವಿ, ಪ್ರಳಯ ನಡೀತಾ ಇರುತ್ತೆ ಎಲ್ಲ. ಹಾಗಾಗಿ ಎಚ್ಚರ, ಕನಸು, ನಿದ್ರೆ ಅನ್ನೋ ಮೂರು ಉದಾಹರಣೆನ ನಾವು ಯಾವಾಗ್ಲೂ ಜ್ಞಾಪಿಸ್ಕೊಳ್ತಾ ಇದ್ದಾಗ ನಮ್ಗೆ ಏನಾಗುತ್ತೆ, ಈ ಮೂರಲ್ಲೂ ಇರೋ ಅಂಥದ್ದು ನನಗೆ ಯಾವಾಗ್ಲೂ ಯಾವ್ದು ಹೋಗ್ಲಿ, ಎಚ್ಚರ ಬಂದಾಗ ಕನಸು ಏನಂತ ಗೊತ್ತಿಲ್ಲ, ಕನಸು ಅವನಿಗೆ ಎಚ್ಚರ ಅಂತ ಗೊತ್ತಿಲ್ಲ, ಇವೆರಡು ಅವನಿಗೆ ಗಾಢ ನಿದ್ರೆ ಅವನಿಗೂ ಗೊತ್ತಿಲ್ಲ.
ಸೊ ಎಲ್ಲವಾಗ್ಲೂ ಒಂದೇ ಒಂದು ನಾನು ಇರುವಂಥದ್ದು ಆ ಸಾಕ್ಷಿ ಚೈತನ್ಯ ನಾನು ಅನ್ನೋದನ್ನ ನಮ್ಗೆ ಪ್ರತಿ ಒಂದು ಸಲ ಇವೆಲ್ಲ ಉದಾಹರಣೆಗಳು, ಒಂದು ಹಣ್ಣೆ ತಗೊಳ್ಳಿ, ನಾವು ಭಗವಂತನಿಗೆ ಏನೇ ಒಂದು ಮಾಡಕ್ ಹೊರಟಾಗ್ಲೂ ಸಹಿತ ನಾವು ಆ ಉದಾಹರಣೆನ ನಾವು ತಗೊಳ್ತಾ ಇದ್ದಾಗ ನಮ್ಗೆ ನಮ್ಮ ಜ್ಞಾನ ಏನಾಗತ್ತೆ, ಹೆಚ್ಚಾಗ್ತೂ ಇದೆ ಅಲ್ವಾ, ಅದು ಹೌದಲ್ವಾ, ಇದೆ ಅಲ್ವಾ, ನಾನು ಏನೋ ಅನ್ಕೊಂಬಿಟ್ಟಿದ್ದೆ, ಸುಲಭವಾಗಿದೆ, ಇದೆ ಅಲ್ವಾ. ಸುಮ್ಮನೆ ಒಂದು ಅಡಿಗೆ ಮಾಡಿ ಎಲ್ಲ ಸಾಮಾನು ಜೋಡಿಸಿ ಒಲೆ ಮೇಲೆ ಇಡಿ, ಲಾಸ್ಟಿಗೆ ಒಂದು ಬರುತ್ತೆ, ಒಂದು ನೀರು ಎಲ್ಲ ಹಾಕಿ ಮಾಡಿದಾಗ ಒಂದು ಅನ್ನ ಆಗ್ಬೋದು, ಅದು ಒಂದು ಸಾರು ಆಗ್ಬೋದು. ಪೂರ್ಣವಾದಾಗ ಇದೇ ಪೂರ್ಣತ್ವ. ಎಲ್ಲದೂ ಇದ್ದೋದ್ಲಾಗೆ ಸಪ್ರೇಟ್ ಮಾಡಕ್ಕಾಗತ್ತಾ? ಈ ಬೇಳೆ ಸಾರಾಗತ್ತಾ? ಇಲ್ಲ. ಅಥವಾ ನೀರು ಸಾರಾಗತ್ತಾ? ಇಲ್ಲ. ಎಲ್ಲವೂ ಸೇರಿದಾಗ ಆ ಸಾರೋ ಅನ್ನನೋ ಒಂದು ಸ್ವೀಟು ಒಂದಾಗತ್ತೆ. ಆ ಪೂರ್ಣತ್ವದಲ್ಲಿ ನಾನೇ ಪೂರ್ಣ ಅನ್ನೋ ಒಂದು ಜ್ಞಾನ ನಮ್ಗೆ ಬರ್ಬೇಕು. ಹೀಗಾಗಿ ದೇವಸ್ಥಾನಕ್ಕೆ ಹೋದಾಗ ನಾವು ತಗೊಂಡು ಹೋಗುವಂಥದ್ದು. ಚಾಕ್ಲೇಟ್ ಉದಾಹರಣೆ ನಾನು ಕಲ್ಯಾಣಿ ಅವ್ರು ಕೇಳೋಣ ಅನ್ಕೊಂಡಿದ್ದೆ, ನೀವು ಅದನ್ನು ಹೇಳ್ಬಿಟ್ರಿ. ಎನಿವೇ ಅದೊಂದು ಸರ್ತಿ ಸುಮ್ಮನೆ ಕೇಳ್ಬಿಡಿ. ಕಲ್ಯಾಣಿ ಅವರೇ, ಚಾಕ್ಲೇಟ್ ಉದಾಹರಣೆ ಯಾತಕ್ಕೆ ಕೊಟ್ಟಿದ್ದಾರೆ ಗುರೂಜಿ? ಮ್ಯೂಟ್ ಆಗಿದೆ. ದೇಹ ನಾನು ಅಂದ್ರೆ ದೇಹ ನಾನು ಅಲ್ಲ, ದೇಹದ ಒಳಗಡೆ ಇರುವ ಚೈತನ್ಯ ನಾನು. ಈ ದೇಹ ಅನ್ನೋದು ಒಂದು ಚಾಕ್ಲೇಟ್ ಕವರ್ ಇದ್ದಾಗ, ಅದ್ರ ಒಳಗಡೆ ಚಾಕ್ಲೇಟ್ ಪರಮಾತ್ಮ. ಆಮೇಲೆ ಈ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಈ ಆನಂದಮಯ ಕೋಶ ಎಲ್ಲ ಯಾವುದು ನಾನು ಅಲ್ಲ, ಚೈತನ್ಯ ನಾನು. ನಾನು ಅನ್ನೋದು ಯಾವ ಕೋಶ ನಾನು ಅಲ್ಲ. ನಿಜವಾದ ನಾನು ಆತ್ಮ. ಜೀವ ಪ್ಲಸ್ ಆತ್ಮ ಇಸ್ ಈಕ್ವಲ್ ಟು ಜೀವಾತ್ಮ. ಅದೇ ನಾನು, ನಿಜವಾದ ನಾನು ಜೀವಾತ್ಮ. ಈ ಇದರಲ್ಲಿ ಎರಡು ಶಬ್ದ ಇರುತ್ತೆ, ಜೀವ ಮತ್ತು ಆತ್ಮ ಇದೆ ಅಂತ. ಜೀವ ಅಂದ್ರೆ ಬುದ್ಧಿಯಲ್ಲಿ ಚಿದಾಭಾಸ, ಆತ್ಮನ ಚೈತನ್ಯ ಬುದ್ಧಿಯ ಮೇಲೆ ಬಿದ್ದಾಗ ಬುದ್ಧಿ ಮತ್ತು ಚಿದಾಭಾಸ ಸೇರುತ್ತೆ, ಪ್ರತಿಫಲನ ಆಗುತ್ತೆ. ಪ್ರತಿಫಲನ ಆಗ್ಬೇಕಾದ್ರೆ ಆತ್ಮ ಚೈತನ್ಯ ಬೇಕು. ಈ ಬುದ್ಧಿ ಮತ್ತು ಚಿದಾಭಾಸ ಸೇರಿದ್ರೆ ಜೀವ ಅಂತ ಹೇಳ್ತಾರೆ. ಜೀವಾತ್ಮ ಅಂದ್ರೆ ಅದಕ್ಕೆ ಆತ್ಮ ಸೇರಿಸಬೇಕು. ಬುದ್ಧಿ ಪ್ಲಸ್ ಚಿದಾಭಾಸ ಪ್ಲಸ್ ಆತ್ಮ ಮೂರು ಸೇರಿದ್ರೆ ಜೀವಾತ್ಮ ಆಗುತ್ತೆ. ಅಂದ್ರೆ ಬುದ್ಧಿಗೆ ಆತ್ಮ ಇದೆ ಅಂತ ಗೊತ್ತಿಲ್ಲ, ನಾನೇ ಆತ್ಮ ಅಂತ ಹೇಳುತ್ತೆ. ಈ ಬುದ್ಧಿ ಮತ್ತು ಚಿದಾಭಾಸ ನಾನೇ ಅಂತ ಆತ್ಮ ತಿಳ್ಕೊಳ್ಳುತ್ತೆ. ಅದು ಆತ್ಮನ ಮರೆಯುತ್ತೆ. ಕನ್ನಡಿ ಪ್ರತಿಫಲನ ನಾನು ಅಂತ ತಿಳ್ಕೊಳ್ಳುತ್ತೆ. ನಿಜವಾದ ನಾನು ಮುಖವನ್ನು ಮರೆಯುತ್ತೆ. ಆಮೇಲೆ ಜೀವ ಅಷ್ಟು ಸಾಕು, ಚಾಕ್ಲೇಟ್ ಉದಾಹರಣೆ ಅಷ್ಟೇ ಸಾಕು. ಈಗ ಇನ್ನೊಂದು 2 ಪ್ರಶ್ನೆ ಉಳ್ಕೊಳ್ಳುತ್ತೆ, ಅದು ಕಾಂತಿಗೋಸ್ಕರ ಇಟ್ಟಿರ್ತೀನಿ. ಅವರು ಕಂಟಿನ್ಯೂ ಮಾಡಿಬಿಟ್ಟು ಮತ್ತೆ ನೆಕ್ಸ್ಟ್ 25ನೇದನ್ನು ಹಂಗೆ ಮುಂದುವರಿಸ್ತಾರೆ. ಒಂದೇ ಒಂದು ಸಣ್ಣದು, ಭಗವಂತನಿಗೆ ನಾವು ಹೇಗೆ ಅರ್ಪಿಸ್ತೀವಿ ಅನ್ನೋದಕ್ಕೆ ಒಂದು ಸಣ್ಣ ಒಂದು ಪದ್ಯ ಒಂದು ಯಾವಾಗಲೂ ಹೇಳ್ತಾ ಇರ್ತೀನಿ. ಅದಕ್ಕೆ ಪಂಚತತ್ವದ ದೇಹವಿಂದು ನಿನಗರ್ಪಿಸುವೆ, ವಂಚನೆ ಇಲ್ಲದೆ ನಿನ್ನ ಪಾದದೆಡೆಗೆ, ಸಂಚಿತ ಪ್ರಾರಬ್ಧವೆಂಬ ಪಂಚಾಮೃತವ ಅಂತರಂಗದ ಭಾವ ಶುದ್ಧಿಯಿಂದ ಅಂತ. ನಾವು ನಮ್ಮ ಏನು ಕರ್ಮಗಳಿದೆ, ದೇವಸ್ಥಾನಕ್ಕೆ ಹೋಗಿ ಬಾಳೆಹಣ್ಣೆಲ್ಲ ತಗೊಂಡೋಗೋದು ಹೇಳ್ತಾರಲ್ಲ, ಹಾಗೆ ನಮ್ಮ ಕರ್ಮಗಳು ಎಲ್ಲಾದ್ನೂ ಸೇರಿ ನಾನು ಅದನ್ನೇ ಒಂದು ಪಂಚಾಮೃತ ಮಾಡಿ ನಿನಗೆ ಅರ್ಪಿಸ್ಬಿಡ್ತಾ ಇದ್ದೀನಿ ನಾನು ಅಂತ ಹೇಳಿ ನಾವು ತುಂಬಾ ಚೆನ್ನಾಗಿ ಹೇಳಿದಾರೆ ಅವರು. ಈ ದೇಹನೇ ನಾನು ಅರ್ಪಿಸ್ತಾ ಇದ್ದೀನಿ ಅಂತ ಹೋಗಿ ಬೇರೆ ಎಲ್ಲ ಭಗವಂತನಿಗೆ ಏನೇನೋ ಇಟ್ಬಿಟ್ಟು ಎಲ್ಲೋ ಬಂದಿರೋದನ್ನೆಲ್ಲ ಕಿತ್ಕೊಂಡ್ಬಂದು ಇಡೋ ಅಂಥದ್ದೆಲ್ಲ, ನನ್ನ ಏನು ಈ ದೇಹ ಆಗಿದೆ ಪಂಚತತ್ವದಿಂದ ಏನಾಗಿದೆ ಅದನ್ನೇ ನಾನು ನನ್ನ ಶುದ್ಧಿ, ಅಂತರಂಗ ಶುದ್ಧಿಗಾಗಿ ನಾನು ನಿನಗೆ ಅರ್ಪಿಸ್ತಾ ಇದ್ದೀನಿ, ಈ ಕರ್ಮಗಳನ್ನೂ ಅರ್ಪಿಸ್ತಾ ಇದ್ದೀನಿ ಅನ್ನೋ ಒಂದು
ಅದು ಒಂದು ತುಂಬಾ ಚೆನ್ನಾಗಿದೆ. ಲಲಿತಾ ಅಂತ ಒಂದು ಚಿಕ್ಕ ಬುಕ್ ಅದು. ಗೋಪಿ ಚಿದಂಬರ ಸ್ವಾಮಿಗಳು ಅವರು ಬರ್ದಿರೋ ಅಂತದ್ದು. ಸಂಸ್ಕೃತದಲ್ಲಿರೋ ಶ್ಲೋಕಗಳಾದ್ರೆ ಹೇಳಕ್ ಆಗಲ್ಲ ಎಲ್ರಿಗೂ ಅಂತೇಳಿ ಅವರು ಇದು ಕನ್ನಡದಲ್ಲಿ ಹೇಳಿದ್ದಾರೆ. ಇದು ನಂಗೆ ತುಂಬಾ ಚೆನ್ನಾಗಿ ಇಷ್ಟ ಆಗುವಂಥದ್ದು. ಯಾವಾಗ್ಲೂ ಪತಿಯ ಪುತ್ರರನ್ನೆಲ್ಲ ನಿನ್ನ ರೂಪದಿ ಕಂಡು ನಾನು ನನ್ನದಿದೆಂಬ ಭಾವ ಮರೆಸಿ, ಅವಳು ಎಷ್ಟು ಚೆನ್ನಾಗಿ ಕೇಳ್ಕೊತಾಳೆ ಅವಳು. ಎಲ್ಲಾನು ನಿನ್ನೆ ರೂಪ ಅಂತಾನೆ ನನ್ಗೆ ಇದು ಮಾಡು, ಅವ್ರು ಬೇರೆ ಇವ್ರು ಬೇರೆ ಅಂತಂದಲೇ ನಾನು ಎಲ್ಲವನ್ನು ನಾನು ಒಂದೇ ಆಗಿ ನೋಡು ಹೋಗಿ, ನಿನ್ನದೇ ಆಗಿ ನೋಡು ಹಂಗೆ ನನಗೆ ತಿಳಿಸು ಅಂತ ಹೇಳಿ ಪ್ರತಿಯೊಂದು ಒಂದೊಂದು ಪದ್ಯ ಅಂತ ಇದು ಅರ್ಥವೇ ಅವರು ತುಂಬಾ ಚೆನ್ನಾಗಿ ತಿಳಿಸಿದ್ದಾರೆ. ಅಂದ್ರೆ ಏನು ನನ್ನನ್ನು ನಾನೇ ಅರ್ಪಿಸ್ಕೊಳ್ಳೋದು ಪೂಜೆ ಅನ್ನೋದು, ಬೇರೆ ಪೂಜೆ ಅಲ್ಲ. ನನ್ನ ಎಲ್ಲದನ್ನು ನಾನು ಅವನಿಗೆ ಅರ್ಪಿಸ್ಕೊಳ್ಳುವಂಥದ್ದೇ ನಿಜವಾದ ಪೂಜೆ. ತುಂಬಾ ಚೆನ್ನಾಗಿ. ಹೌದು, ಆ ಮನಸ್ಥಿತಿ ಬಿಡ್ಬೇಕು. ಪೂಜೆಗಳು ಮಾಡ್ಕೊಂಡು ಮಾಡೋದಕ್ಕೆ ಅಂತ ಬಿಟ್ಟು ಈ ಪಂಚಾಮೃತವನ್ನೇ ಏನ್ ರಜಿತಾ ಏನೋ ಹೇಳಕ್ ಅಲ್ಲ, ಪಂಚಾಮೃತ ಅಭಿಷೇಕ ಮಾಡ್ತಾರಲ್ವಾ, ಅದು ಅದು ಮೋಸ್ಟ್ಲಿ ಇದ್ರದೇ ಅನ್ಸುತ್ತೆ, ಕರ್ಮ ಫಲಗಳನ್ನೆಲ್ಲ ಅರ್ಪಿಸ್ಕೊಳ್ಳೋ ಒಂದು. ತುಂಬಾ ಚೆನ್ನಾಗಿತ್ತು ಮೇಡಮ್ ಅದರ ಅರ್ಥ. ಶ್ರೀನಿವಾಸ ಮೂರ್ತಿ ಇವ್ರು ಅವಾಗ್ಲೇ ಏನೋ ಹೇಳಕ್ ಹೊರಟ್ರು, ಏನ್ ಹೇಳಿ ಸರ್? ಅಲ್ಲ ಏನಿಲ್ಲ ಮೇಡಮ್, ನಮಗೆ ಪ್ರಾಬ್ಲಮ್ ಏನಂದ್ರೆ ಈ ಮೂಲ ತಿರುಳು ಅಂತ ಹೇಳ್ತೀವಲ್ಲ ಆತ್ಮಜ್ಞಾನ, ಈ ಮೂಲ ತಿರುಳು ಅದು ನಮಗೆ ಪಡೆಯಕ್ಕೆ ಆಗ್ತಾ ಇಲ್ಲ ಮೇಡಮ್. ಯಾಕೆ ಅಂದ್ರೆ ಈಗ ನಮ್ಮ ಮನೆಯಲ್ಲಿ ಒಂದು ತೆಂಗಿನ ಗಿಡ ಹಾಕಿದ್ದೀವಿ. ತೆಂಗಿನ ಗಿಡ ಹಸಿರಾಗಿ ಇತ್ತು, ಅದನ್ನು ಉದುರಿಸ್ತೀವಿ. ಉದುರಿಸ್ ಮೇಲೆ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗಿತೀವಿ, ಜುಟ್ಟು ತೆಗಿತೀವಿ, ಎಲ್ಲ ಮಾಡಿ ಒಡೆದ ತಕ್ಷಣ ನಂದು 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 ಅಂತ ತಗೊಂಡ್ಬಿಟ್ಟಿದ್ದಾರೆ. ಈಗ ನೋಡಿ ಕಷ್ಟಪಡೋದು ನಾವು, ಓಡಿಸೋದು ನಾವು, ಬೀಳ್ಸೋದು ನಾವು. ಇದನ್ನು ಕದ್ದುಬಿಟ್ರೆ ಹೆಂಗೆ ಮೇಡಮ್? ಕದ್ಬಿಟ್ರೆ ಇಲ್ಲ ಬಿಡ್ರಿ ನಿಮ್ಗೆ ನಿಜವಾದ ಕೊಬ್ಬರಿ ಯಾವುದು ಅಂತ ನನಗೆ ಗೊತ್ತಿದೆ, ನಾನು ಏನೋ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಇದೇ ಪ್ರಾಬ್ಲಮ್ ನನ್ನ ಮೊಮ್ಮಗನ ಜೊತೆಗೂ ಅಷ್ಟೇ. ಅವನಿಗೆ ಚಾಕ್ಲೇಟ್ ತಂದು ಕೊಡು ಅಂತಾನೆ, ಚಾಕ್ಲೇಟ್ ತಂದು ಕೊಡ್ತೀನಿ, ಕೊಡ್ತೀನಿ ಅಂತಾನೆ. ಅವ್ನು ಚಾಕ್ಲೇಟ್ ಬಾಯಲ್ಲಿ ಇಟ್ಕೊಳ್ತಾನೆ, ಸಿಪ್ಪೆ ನಾನು ಕೊಡ್ತಾನೆ, ರ್ಯಾಪರ್ ನಂಗೆ ಕೊಡ್ತಾನೆ. ಈಗ ಆಗ್ಬಿಟ್ಟು ಈ ಮೂಲ ಹಂತಕ್ಕೆ ಹೋಗಿ ಕೊನೆಗೆ ಅವ್ನು ಮೂಲ ತಿರುಳು ಹೋಗೋಣ ಅಂದ್ರೆ ಯಾರೋ ಕದ್ಕೊಳ್ತಾ ಇದ್ದಾರೆ. ಇದಕ್ಕೆ ಹೇಗೆ ಪರಿಹಾರ ಅನ್ನೋದೇ ಗೊತ್ತಾಗ್ತಾ ಇದೆ. ಅಲ್ಲ, ಇವಾಗ ರ್ಯಾಪರ್ನ ನೋಡಿದ ತಕ್ಷಣ ನಿಮ್ಗೆ ಚಾಕ್ಲೇಟ್ ಅಲ್ಲಿದೆ, ಇದು ಬರೀ ರ್ಯಾಪರ್ ಅಂತ ಗೊತ್ತಾಗ್ತಿದೆಯಲ್ಲ, ಅಷ್ಟು ಜ್ಞಾನ ಬಂದ್ಬಿಟ್ರು ಬೇಕಾದಷ್ಟು ಆಯ್ತಲ್ಲ. ತಿರುಳನ್ ಬೇರೆ ಅಯ್ಯೋ ಕರೆಕ್ಟಾ ಇದೆಯೇ ನನ್ನ ಹತ್ರ ಅಂತ ಗೊತ್ತಾಗ್ತಿದೆ ಅಂದ್ರೆ ಇದು ವೇಸ್ಟೇ, ತಿರುಳೇ ನನ್ಗೆ ಅಂತಾನೆ ಗೊತ್ತಾಯ್ತಲ್ಲ. ಇನ್ನ ಒಂದು ಗೊತ್ತಾ ಮೇಡಮ್, ಇವಾಗ ಜ್ಞಾನದಿಂದ ಮುಕ್ತಿ ಬೇಕೋ ಅಥವಾ ಮೊಮ್ಮಗ ಅವರು ಮನೆಯವರು ನಂದು ಕೊಡ್ರಿ ನಾನೇನೋ ಮಾಡ್ಬೇಕದ್ರಲ್ಲಿ ಅಂತ ಹೇಳ್ತಾರಲ್ಲ, ಅವರಿಂದ ಮುಕ್ತಿ ಬೇಕಾ ಅನ್ನೋದು ವಿಚಾರ ಮಾಡ್ಬೇಕು. ಇಲ್ಲ, ನನಗೆ ನನ್ನ ತಿರುಳನ್ನ ನಾನು ಕಷ್ಟಪಟ್ಟು ತಿರುಳು ಯಾರು ಕಸಿತಾ ಇದ್ದಾರಲ್ಲ, ಈಗ ಆತ್ಮಜ್ಞಾನ ಕಸಿಯಕ್ಕಾಗತ್ತಾ ಅಂತ ಕೇಳಿದ್ದೆ. ಅವ್ರಿಗೆ ತೆಂಗಿನಕಾಯಿ ಸುಲಿಯೋದ್ ಗೊತ್ತು, ಅದು ಒಡೆಯೋದ್ ಗೊತ್ತಿಲ್ಲ. ನಾವೇನ್ ಮಾಡೋಣ, ಬರೀ ತೆಂಗಿನಕಾಯಿ ಸುಲ್ದು ಇಟ್ಬಿಡ್ತಾರೆ ಅಷ್ಟೇನೆ. ಅದು ಒಡೆದಿದ್ರೆ ಅದು ತಿರುಳು ಗೊತ್ತಾಗ್ತಾ ಇತ್ತು, ಒಡೆಯೋದಿಲ್ವಲ್ಲ. ಇಲ್ಲಿ ಗುರುಗಳವರೆಗೂ ಹೋಗಿದ್ದಾರೆ ಇವರು, ಆತ್ಮ ವಿಚಾರನ ತಗೊಂಡು ಶ್ರವಣ ಮನನ ಮಾಡಿಲ್ಲ ಅಂತ ಆಯ್ತಾ ಹಾಗಾದ್ರೆ? ಯಾಕಂದ್ರೆ ತೆಂಗಿನಕಾಯಿ ರೆಡಿ, ಪಾಪ ಜುಂಗು ಗಿಂಗು ಇದನ್ನೆಲ್ಲ ಹೊರಗಡೆದನ್ನೆಲ್ಲ ತೆಗೆದು ಕ್ಲೀನ್ ಅಂತೂ ಮಾಡಿಟ್ಟಿದಾರಂತೆ. ಅಲ್ಲ ಮೇಡಮ್, ನೀವು ಒಡೆಯೋದಕ್ಕೆ ಕೊಡ್ತಾರೆ ಅಂತ ಹೇಳಿದ್ರಲ್ಲ, ಮೊನ್ನೆ ಒಂದು ನೋಡ್ರಿ ಚೆನ್ನಾಗಿ ಎಲ್ಲ 1 ವರ್ಷದಿಂದ ಚೆನ್ನಾಗಿ ಒಣಗಿಬಿಟ್ಟಿದೆ, ಅದನ್ನು ಒಡೀರಿ ಅಂದ್ರೆ ಒಡೆದ್ವಿ. ಒಡೆದಾದ್ಮೇಲೆ ಅದನ್ನು ಒಳಗಡೆ ಇರೋದು ಒಣ ತಿರುಳು ಅದನ್ನು ತಗೊಂಡ್ಬಿಟ್ರು ಮೇಡಮ್. ಹಬ್ಬಕ್ಕೆ ಬೇಕು ಅಂದ್ಬಿಟ್ಟು ಈಗ ಮಾಡ್ಬಿಟ್ಟು ಹೇಗೆ ನಮ್ಗೆ ಒಳ ತಿರುಳಿಗೆ ಹೋಗ್ತಾ ಇದ್ದೆ. ಅದೇ ರೀತಿ ಈಗ ನಮ್ಗೆ ಪ್ರಾಬ್ಲಮ್ ಬಂದಿರೋದು ಅಂದ್ರೆ ನೀವು ಏನು ಕಲ್ತಿರ್ತೀರಾ ಒಳ ತಿರುಳಿಂದ ಹೋಗಿ ಒಳ ತಿರುಳನ್ನು ಯಾರನ್ನ ಕದೀಬೋದಾ ಅಂತ ಕ್ವಶನ್. ಅದೇ ಅದನ್ನ ನೀವೇ ಹೇಳ್ಬೇಕು. ಯಾಕೆಂದ್ರೆ ರಜಿತಾ ಇಲ್ಲ, ಆ ತಿರುಳನ್ನ ಯಾರು ಕದಿಯಕ್ ಆಗೋದಿಲ್ಲ. ಎಲ್ಲಿವರೆಗೂ ಕದಿಬಹುದು, ಎಲ್ಲಿವರೆಗೂ ನಿಮ್ಗೆ ಇನ್ನೂನು
ನಾನ್ ತಿರುಳು ಅಂತ ಆಗದೆ ಇರೋವಾಗ ಈ ಹೊರಗಡೆಗೆ ಲಕ್ಷ್ಯ ಹೋಗ್ತಾ ಇರುತ್ತಲ್ಲ, ಮನಸ್ಸು ಕದ್ದು ಬಿಡುತ್ತೆ ನಿಮ್ಮನ್ನ. ವಿವೇಚನೆ ಆಮೇಲೆ ಇನ್ನ ಒಂದು ಮೇಡಮ್, ದ್ವಂದ್ವ, ಇನ್ನೊಬ್ರು ಇದಾರೆ ಕದೀತಾರೆ ಅನ್ನೋ ಭಯ ಇರೋವರ್ಗುನು ಕದ್ದು ಬಿಡ್ತಾರೇನೋ ಅನ್ನೋ ಒಂದಿರುತ್ತೆ. ಇನ್ನೊಬ್ರು ಭಯ ಅನ್ನೋದು ಇಲ್ಲ ಅನ್ನೋವಾಗ ಆ ಭಯನೇ ಇಲ್ಲ. ಯಾರೋ ಬರ್ತಾರೆ, ಯಾರೋ, ಎಲ್ಲಾನು ಒಂದೇ ಅಲ್ಲ, ಎಲ್ಲಾನು ನನ್ನ ಸ್ವರೂಪನೇ ಅನ್ನೋ ಒಂದು ಜ್ಞಾನ ತಂದ್ಕೊಂಡ್ಬಿಟ್ರೆ ಯಾರು ಕದಿಯಲ್ಲ ಅನ್ನೋ ಧೈರ್ಯ ಬಂದ್ಬಿಡುತ್ತೆ ನಮ್ಗೆ. ಹೇಗೆ ಸರ್? ಏನ್ ಅಲ್ಲ, ಹೇಳ್ತೀರಪ್ಪ? ಈಗ ಕದೀತಾರೆ ಅಂತ ಹಂಗೆ ಅನಿಸ್ತಾ ಇದ್ರೆ, ಈ ಕದೀತಾರೆ ಅನ್ನೋದು ಇಲ್ಲ, ಇದು ಈ ಕೊಬ್ಬರಿ ನಂದೇ ಅಂತ ತಿಳಿಬೇಕಾದ್ರೆ ನಾವು ಏನ್ ಮಾಡಬೇಕು? ನಮಗೆ ನೀವ್ ಹೇಳ್ದಂಗೆ ಕಾಯಿ ಕೊಡ್ತಿದ್ದಾಯ್ತು, ಶ್ರವಣ ಆಯ್ತು, ಆಯ್ತಾ, ಜುಟ್ಟಂಗ ತೆಗೆದಿದ್ದಾಯ್ತು, ಮನನ ಆಯ್ತು. ಕದೀತಾರೆ ಅಂದ್ರೆ ಯಾವ್ದೋ ವಿದ್ಯಾಭ್ಯಾಸ ಕಮ್ಮಿ ಆಗಿದೆ. ಅಲ್ಲ ಮನನೂ ಸರಿಯಾಗಿ ಆಗಿಲ್ಲ, ಇನ್ನೂ ಡೌಟ್ಸ್ ಇದೆ ಅಂತಾನೆ ಅರ್ಥ. ನಿಧಿಧ್ಯಾಸನೂ ಇಲ್ಲ, ಸರಿಯಾಗಿ ಆಗಿಲ್ಲ. ನಿಧಿಧ್ಯಾಸದಲ್ಲಿ ಕೂತಾಗ ನಮಗೆ ಮೆಮರೀಸ್ ಬರುತ್ತಲ್ವಾ, ನಿಮ್ಮ ಇದು ವಾಸನಾಕ್ಷಯ ಆಗಿಲ್ಲ, ಅದಕ್ಕೆ ಅದು ಪೂರ್ಣ ಸಿಗಲ್ಲ ಅಂತಾನು ಹೇಳ್ಬೋದಲ್ವಾ? ಕರೆಕ್ಟ್ ಹಂಗೂ ಹೇಳ್ಬೋದು. ಚೆನ್ನಾಗಿ ಹೇಳಿದ್ರಿ, ಚೆನ್ನಾಗ್ ಉಳಿಯತ್ತೆ ತಲೆ ಒಳಗೆ ನೀವ್ ಕೊಟ್ಟಿದ್ದ ಎಕ್ಸಾಂಪಲ್. ಅವ್ರು ಕೊಟ್ಟಿದ್ದು ಎಕ್ಸಾಂಪಲ್, ಅವ್ರು ಕೊಟ್ಟಿದ್ದ ವಿವರಣೆನೂ ಚೆನ್ನಾಗಿತ್ತು, ನಿಮ್ದು ಚೆನ್ನಾಗಿತ್ತು. ಯಾರು ಬೇರೆಯವ್ರು ಕರೀತಾರೆ ಅನ್ನೋರೇ ಯಾರು ಇಲ್ಲ ಅಂತ ಆದ್ರೆ ಯಾವ ಭಯ? ಎಲ್ಲ ನಾನೇ ಆಗಿರೋವಾಗ ಭಯನೇ ಇಲ್ಲ. ಇಲ್ಲ, ಕದಿಯೋ ಪ್ರಶ್ನೆನೇ ಇಲ್ಲ. ಎಲ್ಲ ಆನ್ಸರ್ಸ್ ತುಂಬಾ ಚೆನ್ನಾಗಿತ್ತು. ವೆರಿ ನೈಸ್. ಚೆನ್ನಾಗಿತ್ತು. ಅಂತೂ ಯಾವಾಗ ತೆಂಗಿನಕಾಯಿ ನೋಡಿದ್ರು ಪಾಪ ಶ್ರೀನಿವಾಸ ಮೂರ್ತಿ ಅವ್ರ ಮನೆ ತೆಂಗಿನ ಮರ ಆ ಒಳಗಡೆ ತಿರುಳು ಯಾರು ಕದಿಯಕ್ ಆಗೋದಿಲ್ವಲ್ಲ, ಅದು ನಮ್ಮ ಇದ್ರಲ್ಲೇ ಇರುತ್ತೆ ಅಲ್ವಾ. ನಾನು ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ವಿ. ತಿಳ್ಕೊಂಡಿದ್ಮೇಲೆ ಆ ಒಳಗಡೆ ತಿರುಳನ್ನ ಯಾರು ಕದೀತಾರೆ? ಅದು ನಾನು ಆತ್ಮ ಅಲ್ವಾ, ಎಲ್ಲರಲ್ಲೂ ಇರೋದು ಅದೇ ಅಲ್ವಾ. ಕಾಯಿ ತುರಿಯೋದ್ ಹೇಳಿಲ್ಲ ಅವ್ರು, ಇವಾಗ ಬರೀ ಸುಲ್ದಿದ್ದಷ್ಟೇ ಹೇಳಿದ್ರು. ಕಾಯಿ ತುರಿಯೋದು ಹೊಟ್ಟೋಗ್ಬಿಟ್ಟಿದೆ ಈಗ. ಅಲ್ಲ, ಈಗ ಹೊರ ಜಗತ್ತಲ್ಲಿ ಕಥಾ ಬಂದಂಗೆ ನಿನ್ನೆ ಮಳೆ ಬಂತು. ಮಳೆ ಬಂದ್ಮೇಲೆ 20 ಉದುರಿಸಿದ್ವಿ ಕಾಯಿ. ಕಾಯಿ ಉದುರಿಸಿದ್ಮೇಲೆ ತಿರ್ಗಾ ಅದನ್ನ ತೆಗಿಬೇಕು, ಅದನ್ನ ಮಾಡಬೇಕು. ಇದು ಇರೋದೇ ಪ್ರಪಂಚದಲ್ಲಿ, ಹೊರ ಜಗತ್ತಿನಲ್ಲಿ ಇರುವಂತಹದ್ದು ಈ ಕಥಾ, ಈ ತೆಂಗಿನಕಾಯಿ. ಅದನ್ನ ತೆಗಿತಾ ಇರಬೇಕು, ಹೊಡಿತಾ ಇರಬೇಕು, ಕ್ಲೀನ್ ಮಾಡ್ತಾ ಇರಬೇಕು ಅಂತಾನು ಹೇಳ್ಬೋದಿಲ್ಲ. ಯಾಕೆಂದ್ರೆ ಅದು ಸತತ ನನಗೆ ಆಯ್ತು, ನನಗೆ ಯಾರು ಕದೀತಾರೆ ಅಂತ ಹೇಳಿ ಕೂತ್ರೆ ಆಗಲ್ಲ, ಯಾವಾಗಲೂ ಕದ್ಬಿಡ್ತಾರೆ. ಆದ್ರೆ ಕದಿದೇ ಇರೋದಕ್ಕೆ ಏನ್ ಮಾಡಬೇಕು ಅಂದ್ರೆ ಸದಾ ಕಾಲ ಶ್ರವಣಾಮನನ ಇತಿಹಾಸ ಮಾಡ್ದಂಗೆ ತೆಂಗಿನಕಾಯಿ ಹೊಡಿತಾ ಇರಬೇಕು, ಎಳ್ನೀರು ಕುಡಿತಾ ಇರಬೇಕು, ಕೊಬ್ಬರಿ ತಿಂತಾ ಇರಬೇಕು ಅನ್ನೋ ತರ ಇವನ್ನ ಅದೂ ಆಗ್ತಾ ಇರಬೇಕು, ಇದೂ ಆಗ್ತಾ ಇರಬೇಕು ಅಂತಾನು ಹೇಳ್ಬೋದಲ್ವಾ ಅಂದೆ. ಜಾಗೃತವಾಗಿರ್ಬೇಕು, ಯಾರು ಕದಿಬಾರ್ದು ಅನ್ನೋ ತರ, ಆ ತರಾನು ಹೇಳ್ಬೋದು. ಇವಾಗ ನೀವ್ ಹೇಳಿದ್ರಲ್ಲ, ಸೊ ನನ್ನ ಫಲವನ್ನ ನಾನೇ ಅನುಭವಿಸ್ಬೇಕು ಅಂತ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನಾವು ಅನುಭವಿಸ್ತಾ ಇರ್ಬೇಕು. ಸೊ ಇದು ಮಾಡೋಣ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಪ್ರಾರ್ಥನೆ ಮಾಡ್ಬಿಟ್ಟು ರೆಕಾರ್ಡಿಂಗ್ ಸ್ಟಾಪ್ ಮಾಡಿ ಮೆಡಿಟೇಷನ್ ಮಾಡಿ. असतो मा सद्गमय तमसो मा ज्योतिर्गमय मृत्योर्मा अमृतंगमय। ओम शांति शांति शांति। पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शांति शांति शांति। ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ। ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ, ಸತ್ಯದರ್ಶನಂ ಸತ್ಯದರ್ಶನಂ। ಅಂತರ್ಜ್ಯೋತಿಃ
बहिर्ज्योतिः प्रत्यग्ज्योतिः परात्परा ज्योतिरेव ज्योतिः स्वयं ज्योतिः आत्मज्योतिः शिवोऽस्म्यहम् लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु हरिः ओम तत्सत् श्री गुरुभ्यो नमः।